ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಆಪರೇಷನ್ ಪಿ ಡಿ ಒ ಈ ಸಿರೀಸ್ ಏನು ಮಾಡ್ತಿದ್ದೀನಿ, 2023 ಮತ್ತು 24ರಲ್ಲಿ KPSC ಕೇಳಿದಂತಹ ಕ್ವಶನ್ಸ್ಗಳ ಈ ಸಿರೀಸ್ ಏನು ಮಾಡ್ತಿದ್ದೀನಿ. ಇದು ಯಾಕಂದರೆ KPSCಯಲ್ಲಿ ಬರುವಂತಹ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದು ಬ್ಲೂ ಪ್ರಿಂಟ್ ಇದ್ದಂಗೆ. ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾನಂದರೆ ಆ ಟಾಪಿಕ್ಸ್ನಲ್ಲೇ ನೆಕ್ಸ್ಟ್ ಟೈಮು ಕೂಡ ಕೇಳ್ತಾರೆ ಕೂಡ. ಅದಕ್ಕಾಗಿ ಈ ಸಿರೀಸಲ್ಲಿ ಈಗ ಆಲ್ರೆಡಿ ಇವತ್ತು ಮಾಡ್ತಿರೋದು ಭಾರತದ ಸಂವಿಧಾನ ಮಾಡ್ತಿದೆ. ಈಗ ಆಲ್ರೆಡಿ ಯಾವ್ಯಾವ ಟಾಪಿಕ್ಸ್ ಆಲ್ರೆಡಿ ಮುಗಿದಿದ್ದಾವೆ ಅಂದರೆ, ಪಂಚಾಯತ್ ಮುಗಿದಿದೆ, ಭೂ ಸುಧಾರಣೆ ಮುಗಿದಿದೆ, ಸಹಕಾರ ಸಂಘ, ಕರ್ನಾಟಕ ಪರಿಸರ ಸಮಸ್ಯೆಗಳು ಅಂತ ಇದು ಮುಗಿದಿದೆ, ಆಮೇಲೆ ಸೋಷಾಲಜಿ ಮುಗಿದಿದೆ. ಇದಿಷ್ಟು ಸಮಪ್ ಅಂತಂದು ಮಾಸ್ಟರ್ ರಿವಿಷನ್ ಅಂತಂದು ಅದೊಂದು ಕೂಡ ಕ್ಲಾಸಸ್ ಮುಗಿದಿದೆ. ನಿನ್ನೆ ಕ್ಲಾಸಲ್ಲಿ ಜಿಯೋಗ್ರಫಿ ಕ್ಲಾಸಸ್ ಕೂಡ ಕಂಪ್ಲೀಟ್ ಆಗಿದೆ. ಓಕೆನಾ? ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ 2023 ಮತ್ತು 24ರಲ್ಲಿ KPSC ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಅದೇ ರೀತಿ ಆ ಟಾಪಿಕ್ಸಲ್ಲಿ ನಾವು ಆಲ್ರೆಡಿ ಹಿಡಿತ ಸಾಧಿಸಿದೀವ ಅಥವಾ ಇನ್ನೂ ಓದಬೇಕಾ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಬರುತ್ತೆ ಈ ಕ್ಲಾಸು. ಆಮೇಲೆ ಇದ್ರದ್ದು ಥಿಯರಿ ಇನ್ನೂ ಯಾರ್ಯಾರು ಕ್ಲಾಸಸ್ ಕೇಳಿಲ್ಲ ಅವರು ಕೂಡ ಕ್ಲಾಸಸ್ ಕೇಳ್ಬೋದು. ಅದು ಯಾವ್ಯಾವ ಥಿಯರಿ ಅಂದರೆ, ಇದು ಥಿಯರಿ ಕ್ಲಾಸಸ್ ಕೇಳಬೇಕು ಅಂದರೆ ನಿಮಗೆ ಈಗ ಜಸ್ಟ್ ಕ್ವಶನ್ ಆನ್ಸರ್ ಅಷ್ಟೇ ಹೇಳ್ತಿರ್ತಾ ಇದರಲ್ಲಿ. ಪಂಚಾಯತು, ಭೂ ಸುಧಾರಣೆ, ಸಹಕಾರ ಸಂಘ, ಆಮೇಲೆ ಪರಿಸರದ ಬಗ್ಗೆ ಇದಿಷ್ಟು ಟಾಪಿಕ್ಸ್ನು ನಾನು ಥಿಯರಿ ಮಾಡಿದ್ದೀನಿ ಆಗಲೇ. ಇದು ಕ್ಲಾಸಸ್ಸು ಫ್ರೀ ಇರಲ್ಲ, 89 ರೂಪಿಗೆ ಇರುತ್ತೆ. ಈಗ ನಾವು ಚಾನಲ್ ಓಪನ್ ಮಾಡಿದರೆ ಜಾಯಿನ್ ಬಟನ್ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ 89 ರೂಪಾಯಿ ಇದೆ ನೋಡು, PDO ಎಕ್ಸ್ಟ್ರಾ ಸಿಲೆಬಸ್ ಅಂತಂದು. ಇದಕ್ಕೆ ಪೇ ಮಾಡಿದರೆ ನಿಮಗೆಲ್ಲ PDOದಲ್ಲಿರುವಂತಹ ಎಕ್ಸ್ಟ್ರಾ ಸಿಲೆಬಸ್ ಏನೇನಿದೆ ಅಲ್ವಾ, ಭೂ ಸುಧಾರಣೆ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಸಹಕಾರ ಸಂಘ, ಪರಿಸರ ಸಮಸ್ಯೆಗಳು, ಕರ್ನಾಟಕದ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಈ ಟಾಪಿಕ್ಸ್ ಎಲ್ಲವೂ ಕೂಡ ಕವರ್ ಆಗಿದೆ ಅದರಲ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಇನ್ನೂ ಯಾರು ಸ್ಟಡಿ ಝೋನ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅವರು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಅಲ್ಲಿ ಡೈಲಿ ಕ್ವಶನ್ಸ್ ಆಗ್ತಿರ್ತೀವಿ. ಆಮೇಲೆ ನೈಟು ಇದ್ರದ್ದು ಯಾವುದಪ್ಪ GK ಟುಡೇದು ಕ್ವಶನ್ಸ್ ಆಗ್ತಿರ್ತೀವಿ. ಅಂದರೆ GK ಟುಡೇಲಿ ಮುಗಿದ್ಮೇಲೆ ಲಾಸ್ಟ್ಗೆ ಒಂದು 10 ಕ್ವಶನ್ಸ್ ಬರ್ತವೆ, ಅದಕ್ಕೆ ಆನ್ಸರ್ ರೈಟ್ ಮಾಡಿಕೊಂಡು ಕಮೆಂಟ್ ಮಾಡಿ ಅಂತ ನಾವು ಹಾಕಿರ್ತಾರೆ. ಅದರದ್ದು ಕೂಡ ಕ್ವಶನ್ಸ್ ಆಗ್ತಿರ್ತೀವಿ ಅಲ್ಲಿ GK ಟುಡೇದಲ್ಲಿ. ನಿಮಗೆ ಇದರಿಂದ ಯೂಸ್ ಆಗುತ್ತೆ ನಿಮಗೆ ಈ ಟೆಲಿಗ್ರಾಮ್ ಚಾನಲಿಂದ, ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಕ್ಲಾಸಸ್ ಯೂಸಸ್ ಆಗ್ತಿದ್ರೆ ಕಮೆಂಟ್ ಮಾಡಿ ಯಾವ ರೀತಿ ಕ್ಲಾಸಸ್ ಯೂಸ್ ಆಗ್ತಿದೆ, ನಿಮಗೆ ಎಷ್ಟು ಹೆಲ್ಪ್ ಆಗ್ತಿದೆ ಅಂತ. ಅದೇ ರೀತಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದೆ ಕ್ಲಾಸ್ ನೋಡ್ತಿದ್ರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸ್ ನೋಡಿ ಅಂತ ಹೇಳ್ತಾ, ಇವತ್ತು ಆಲ್ರೆಡಿ 3 ಕ್ವಶನ್ಸ್ ಹಾಕಿದ್ದೆ ನಾನು ಇದರಲ್ಲಿ. ಆಮೇಲೆ ಉಳಿದಿದ್ವೆಲ್ಲ ರೆಗ್ಯುಲರ್ ಆಗಿ ಕ್ವಶನ್ಸು KPSC ಕೇಳಿರೋವೇ ಇದ್ದಾವೆ. ಗ್ರೂಪಲ್ಲಿ ಹಾಕಿರೋ ಕ್ವಶನ್ಸ್ ಏನಂದರೆ, ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದಿದೆ. ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದವರು, ಯಾವ ಸಂವಿಧಾನದಿಂದ ಬಾರೋ ಮಾಡ್ಕೊಂಡಿದ್ದೀವಿ, ಯಾವ ದೇಶದಿಂದ ಬಾರೋ ಮಾಡ್ಕೊಂಡಿದ್ದೀವಿ ರಾಜ್ಯಸಭಾ ಸದಸ್ಯರ ಎಲೆಕ್ಷನ್ದು ಚುನಾವಣಾ ವಿಧಾನವನ್ನು ಅಂದರೆ ದಕ್ಷಿಣ ಆಫ್ರಿಕಾ ಇದು. ಓಕೆ, ನೆಕ್ಸ್ಟು ಪ್ರವಾಸಿ ಭಾರತಿ ದಿವಸ ನಮಗೆಲ್ರಿಗೂ ಗೊತ್ತು, ಜನವರಿ 9ರಂದು ಅಂತ. ಇದು ಯಾಕಂದರೆ ಗಾಂಧೀಜಿಯವರು 1900 ಇದೇನಾಗ್ತದೆ ಇಲ್ಲಿ ಬರೆಯಲ್ಲ ನಾನು. ಗಾಂಧೀಜಿಯವರು ರಿಟರ್ನ್ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು 1915ರಲ್ಲಿ ಬಂದ್ರಲ್ಲ, ಅವಾಗ ಆ ನೆನಪಿಗಾಗಿ ಜನವರಿ 9ರಿಂದ ಆ ದಿನ ಬಂದಿದ್ದರಿಂದ ಅದನ್ನ ಜನವರಿ 9ನ್ನು ಪ್ರವಾಸಿ ಭಾರತೀಯ ದಿವಸ ಇಂದ ಆಚರಣೆ ಮಾಡ್ತಾರೆ. ಅದನ್ನ ಯಾವಾಗಿಂದ ಆಚರಣೆ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಅದು 2003ರಿಂದ ಆಚರಣೆ ಮಾಡ್ತಿದ್ದಾರೆ. ಇದನ್ನ PPTಲಿ ಕ್ಲಾಸ್ ಮಾಡ್ತಿಲ್ಲ, ಅಲ್ಲೇನೋ ಪ್ರಾಬ್ಲಮ್ ಆಗಿರೋದಕ್ಕೆ ಬೇರೆದ್ರಲ್ಲಿ ಟ್ರೈ ಮಾಡ್ತಿದ್ದೀನಿ. ಮಿಡ್ಲೆಲ್ಲಾದರೂ ಕ್ಲಾಸ್ ಎಂಡ್ ಆದರೆ ಎಂಡ್ ಆಗಬಾರ್ದು, ಆದರೆ ಐ ಆಮ್ ವೆರಿ ಸಾರಿ ಅಂತ ಹೇಳ್ತಾ, ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಒಳ ಮೀಸಲು ಅನುಮತಿ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆಯನ್ನು ಒಳಪಡುವುದಿಲ್ಲ ಅಂತ ಕೇಳ್ತಿದ್ದೀನಿ. ಅಂದರೆ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆ ಅಂದರೆ, ಈಗ ಒಂದು ರಾಜ್ಯ ಇದೆ, ಆ ರಾಜ್ಯದಲ್ಲಿ ಬೇರೆ ದೇಶದ ಜನ ಬಂದು ಅಲ್ಲಿ ವಾಸ ಇರಬೇಕಂದ್ರೆ ಅಲ್ಲಿ ಪರ್ಮಿಷನ್ ತಗೋಬೇಕು. ಆ ರೀತಿ ಇನ್ನರ್ ಲೈನ್ ಪರ್ಮಿಟ್ ಹೊಂದಿರುವ ರಾಜ್ಯಗಳು ನಮ್ಮ ದೇಶದಲ್ಲಿ 3 ಇದ್ದಾವೆ. ಯಾವ್ಯಾವಂದರೆ ಅರುಣಾಚಲ್ ಪ್ರದೇಶ ಒಂದು, ನಾಗಾಲ್ಯಾಂಡ್, ಮಿಜೋರಾಂ. ಇವು 3 ರಾಜ್ಯಗಳು ಕೂಡ ಒಳಸಾಲು ಅನುಮತಿ ಅಂದರೆ ಇನ್ನರ್ ಲೈನ್ ಪರ್ಮಿಟ್ ಅನ್ನು ಹೊಂದಿರುವ ರಾಜ್ಯಗಳಾಗಿದ್ದು, ಅದರಲ್ಲಿ ಯಾವುದಲ್ಲ ಅಂತ ಕೇಳಿದ್ದೀನಿ. ಅದರಲ್ಲಿ ಅಸ್ಸಾಂ ಅಲ್ಲ. ಓಕೆ, ನೆಕ್ಸ್ಟು
ನೀವೆಲ್ಲರೂ ಇಂಗ್ಲೀಷಲ್ಲಿ ಕ್ವಶನ್ಸ್ ತೊಗೊಳ್ರಿ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಇಂಗ್ಲೀಷಲ್ಲೂ ಕೂಡ ಕ್ವಶನ್ಸ್ ಇದ್ದಾವೆ, ನಿಮಗೆ ಬೇಕಾದರೆ ನೋಡ್ಕೊಳ್ಳಿ. ನನಗೆ ಇದರಲ್ಲಿ ಕನ್ನಡದಲ್ಲಿ ಯಾವ್ದು ನನಗೆ ಅಂದರೆ ಕ್ಲಮ್ಜಿ ಆಗುತ್ತೆ ಅವಾಗ ನಾನು ಇಂಗ್ಲೀಷಲ್ಲಿ ಕೂಡ ನೋಡ್ಕೊಳ್ತೀನಿ. ಓಕೆ, ಸಂವಿಧಾನದ 9ನೇ ಅನುಸೂಚಿ ಬಗ್ಗೆ ಕೇಳಿದ್ದಾರೆ. ಕೆಳಗಿನದು ಯಾವುದು ರೈಟ್ ಅಲ್ಲ ಅಂತ ಕೇಳಿದ್ದಾನೆ. 9ನೇ ಅನುಸೂಚಿಯು ಉತ್ತರ ಪ್ರದೇಶದ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಕಾಯ್ದೆ 1950 ಅಂತ ಕೇಳ್ತಿದ್ದಾನೆ. ಅಂದರೆ ಅನುಸೂಚಿ ಬಗ್ಗೆ ನಮಗೆ ಜಸ್ಟ್ 1ರಿಂದ 12 ಅನುಸೂಚಿಗಳಿದಾವೆ, ಅವಷ್ಟು ನೋಡ್ಕೊಂಡು ಹೋದ್ರೆ ಮೇಲ್ಮೇಲೆ ನೋಡ್ಕೊಂಡು ಹೋದ್ರೆ ಇದು ವರ್ಕೌಟ್ ಆಗಲ್ಲ. ನೋಡ್ರಿ 9ನೇ ಅನುಸೂಚಿ ಬಗ್ಗೆ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ಯಾವ ರೀತಿ ಕೇಳ್ತಾನೆ KPSC ಅನ್ನೋದ್ರ ಬಗ್ಗೆನೇ ಗೊತ್ತಾಗುತ್ತೆ ನಿಮಗೆ. ಉತ್ತರ ಪ್ರದೇಶದ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಕಾಯ್ದೆ 1950, ಎರಡನೇ ಆಪ್ಷನ್ ಏನು ಕೊಟ್ಟಿದ್ದಾನೆ. ತಮಿಳುನಾಡು SC/ST ಹಾಗೂ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕಾಯ್ದೆ 1993 ಅಂತ ಕೊಟ್ಟಿದ್ದಾನೆ. ಥರ್ಡನ್ನು ಅಗತ್ಯ ಸರಕುಗಳ ಕಾಯ್ದೆ 1955. ಅಂದ್ರೆ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆಯನ್ನು ಸೇರಿಸಲಾಗಿಲ್ಲ ಅಂದ್ರೆ ಇವಿಷ್ಟು ಕಾಯ್ದೆಗಳು ಕೂಡ ಸಂವಿಧಾನದಲ್ಲಿ ಇದಾವೆ. ಇದರಲ್ಲಿ ಬಹಳ ಕಾಯ್ದೆಗಳಿದಾವೆ, 9ನೇ ಅನುಸೂಚಿಯಲ್ಲಿ ಬಹಳ ಕಾಯ್ದೆಗಳಿದಾವೆ. ಅದರೊಳಗೆ ಜಸ್ಟ್ ಒಂದು 3 ಕೊಟ್ಟು ಇದರಲ್ಲಿ ಯಾವ್ದು ಹೌದು ಅಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ಇದು ನಿಮಗೆ ಅಷ್ಟೇ ಅಲ್ಲ, ಮ್ಯಾಕ್ಸಿಮಮ್ ಹುಡುಗರಿಗೂ ಕೂಡ ಡಿಫಿಕಲ್ಟ್ ಆಗಿರುತ್ತೆ. ಯಾಕಂದ್ರೆ ಹುಡುಗರೆಲ್ಲ 1ರಿಂದ 12ನೇ ಅನುಸೂಚಿಗಳು ಏನೇನಿದಾವೆ, ಲಾಸ್ಟ್ನೇ ಅನುಸೂಚಿ 11 ಪಂಚಾಯತ್, 12 ಮುನ್ಸಿಪಾಲ್ಟಿ ಆ ತರ ನೋಡ್ಕೊಂಡು ಹೋಗ್ತಾರ. 10 ಭೂ ಸುಧಾರಣೆ ಬಗ್ಗೆ, 8 ಲ್ಯಾಂಗ್ವೇಜ್ ಬಗ್ಗೆ, ಈ ತರ ನೋಡ್ಕೊಂಡು ಹೋಗಿರ್ತಾರೆ ಎಲ್ರು. ಈ ತರ ಬಂದಾಗ ಎಲ್ರಿಗೂ ಡಿಫಿಕಲ್ಟ್ ಆಗಿರುತ್ತೆ. ಯಾರಾದ್ರೂ ಗೆಸ್ ಮೇಲೆ ಹಾಕಿದ್ರು ಕೂಡ ರೈಟ್ ಆಗುತ್ತೆ, ಇಲ್ಲ ಅದನ್ನು ಕೂಡ ಓದೋರು ಅಂತರೂ ಕೂಡ ಕ್ಲಿಕ್ ಆಗ್ತಾರೆ ಅಂತ ಹೇಳ್ತಾ ಇದಕ್ಕೆ ಆನ್ಸರ್ ಏನಂದ್ರೆ ಪೋಕ್ಸೋ ಕಾಯ್ದೆ. ಪೋಕ್ಸೋ ಕಾಯ್ದೆ 9ನೇ ಅನುಸೂಚಿ ಒಳಗೆ ಸೇರಿಸಲಾಗಿಲ್ಲ. ಓಕೆ, ನೆಕ್ಸ್ಟ್ ಕೆಳಗಿನ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಲಾಗಿದೆ? ಅಂದ್ರೆ ಯಾವ ಆಕ್ಟ್ ಮೂಲಕ ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕು ಅಂದ್ರೆ ವುಮೆನ್ ದ ಲಿಮಿಟೆಡ್ ರೈಟ್ ವೋಟ್, ಅವ್ರಿಗೆ ಎಲೆಕ್ಷನ್ಗೆ ವೋಟ್ ಹಾಕೋದು ಮಹಿಳೆಯರಿಗೆ ಯಾವ ಆಕ್ಟ್ ಮೂಲಕ ಹಕ್ಕನ್ನು ಕೊಡಲಾಗಿದೆ ಅಂತ ಈ ಕ್ವಶನ್ ಕೇಳಿದಾನೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಆಕ್ಟ್ ಬರುತ್ತಲ್ವಾ, ಅದರಲ್ಲಿ ಇದಕ್ಕೆ ಪರ್ಮಿಷನ್ ಕೊಡಲಾಗಿದೆ. ಹಾಗಾದ್ರೆ 1919 ಆಕ್ಟಿಗೆ ಇನ್ನೊಂದು ಹೆಸರಿದೆ, ಅದಕ್ಕೆ ಏನಂತ ಹೆಸರಿದೆ ಅಂತಂದು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಇದು ಜನವರಿ 25 1950. ತುರ್ತು ಪರಿಸ್ಥಿತಿ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಫಂಡಮೆಂಟಲ್ ರೈಟ್ಸ್ ಇದ್ದಾಗ ಅದನ್ನ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ರದ್ದತಿ ಮಾಡ್ಬೇಕಾಗ್ತದೆ. ಓಕೆನಾ, ಮೂಲಭೂತ ಹಕ್ಕುಗಳನ್ನು ರದ್ದತಿ ಮಾಡೋದನ್ನ ಯಾವ ದೇಶದಿಂದ ನಾವು ಬಾರೋ ಮಾಡ್ಕೊಂಡಿದೀವಿ ಅಂತ ಕೇಳಿದಾನೆ. ಯಾವ ದೇಶದಿಂದ ಅಥವಾ ಯಾವ ಸಂವಿಧಾನದಿಂದ ಬಾರೋ ಮಾಡ್ಕೊಂಡಿದೀವಿ ಅಂದ್ರೆ ಜರ್ಮನ್ ಸಂವಿಧಾನದಿಂದ ಅದನ್ನ ನಾವು ಬಾರೋ ಮಾಡ್ಕೊಂಡಿದೀವಿ. ಮತ್ತೆ ಇಲ್ಲಿ ಅನುಸೂಚಿ ಬಗ್ಗೆ ಕೇಳಿದ ನೋಡ್ರಿ, ಶೆಡ್ಯೂಲ್ ಯಾವ್ದು ಲ್ಯಾಂಗ್ವೇಜ್ ಬಗ್ಗೆ ಕೇಳಿದಾನೆ. 8ನೇ ಶೆಡ್ಯೂಲು ಲ್ಯಾಂಗ್ವೇಜ್ ಬಗ್ಗೆ ಹೇಳುತ್ತೆ. ಓಕೆನಾ, ಯಾವ ಶೆಡ್ಯೂಲು ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಿದೆ ಅಂತ ಕೇಳಿದಾನೆ. ಯಾವ ಅನುಸೂಚಿಯು ಭಾಷೆಗಳ ಆಧಾರದ ವಿವರಣೆ ಕುರಿತನ್ನು ನೀಡಲಾಗುತ್ತದೆ ಅಂದ್ರೆ 8ನೇ ಅನುಸೂಚಿ. 5ನೇ ಅನುಸೂಚಿ ಇದು ಟ್ರೈಬಲ್ಸ್ ಬಗ್ಗೆ ಹೇಳಿದ್ರೆ, 6ನೇ ಅನುಸೂಚಿ ಕೂಡ ಟ್ರೈಬಲ್ಸ್ ಬಗ್ಗೆನೇ ಹೇಳುತ್ತೆ. ಹಾಗಾದ್ರೆ 5ನೇ ಅನುಸೂಚಿ ಮತ್ತು 6ನೇ ಅನುಸೂಚಿಯ ಡಿಫ್ರೆನ್ಸ್ ಏನು ಅಂತ ಹೇಳಿ ನನಗೆ. ಯಾಕಂದ್ರೆ 5 ಕೂಡ ಟ್ರೈಬಲ್ಸ್ ಬಗ್ಗೆನೇ ಹೇಳುತ್ತೆ, 6 ಕೂಡ ಟ್ರೈಬಲ್ಸ್ ಬಗ್ಗೆನೇ ಹೇಳುತ್ತೆ. ಅಂದ್ರೆ ಅದಕ್ಕೆ ಏನಾದ್ರೂ ಡಿಫ್ರೆನ್ಸ್ ಇರ್ಬೇಕಲ್ವಾ? 5 ಮತ್ತು 6ನೇ ಅನುಸೂಚಿಯ ವ್ಯತ್ಯಾಸಗಳು ಒಂದೇ ಲೈನಲ್ಲಿ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ 3ನೇ ಅನುಸೂಚಿ. ಇದು 3ನೇ ಅನುಸೂಚಿ ಯಾವುದಕ್ಕಂದ್ರೆ ಒಂದನೇದ್ದು ಕ್ಷೇತ್ರಗಳ ವಿಂಗಡಣೆ ಅಂದ್ರೆ 3ನೇ ಅನುಸೂಚಿ. ಇದು ಓತು ಅಂದ್ರೆ ಪ್ರಮಾಣ ವಚನ, ಅದ್ರ ಬಗ್ಗೆ ರಿಲೇಟೆಡ್ ಐತಿ. 12ನೇ ಅನುಸೂಚಿ ಯಾವುದಕ್ಕಂದ್ರೆ ಮುನ್ಸಿಪಾಲ್ಟಿ. ಹಾಗಾದ್ರೆ 11 ಪಂಚಾಯತ್, 11ನೇ ಅನುಸೂಚಿ ಪಂಚಾಯತ್ ಬಗ್ಗೆ ರಿಲೇಟೆಡ್. ಓಕೆನಾ, ಅಂದ್ರೆ ಒಂದ್ ಪಾಯಿಂಟ್ ಬಂತಂದ್ರೆ ಅದ್ರ ಹಿಂದೆ ಮುಂದೆ ಗೊತ್ತಿರೋದನ್ನ ಸ್ವಲ್ಪ ಹಂಗೆ ರೀಕಾಲ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಮ್ಗೆ ಇನ್ನೂ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಷ್ಟೇ. ಓಕೆನಾ, ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ರಾಜ್ಯವು ಅನುಚ್ಛೇದ 31 ಅಂದ್ರೆ 31ನೇ ಅನುಚ್ಛೇದದಲ್ಲಿ ಕೆಳಗಿನ ಕೆಲವೊಂದಿಷ್ಟು ರಾಜ್ಯಗಳಿಗೆ ವಿಶೇಷ ಮೀಸಲಾತಿ ಕೊಡ್ತಾರೆ. ಅದರಲ್ಲಿ 371ರಿಂದ 371 ವರೆಗೂ ಕೊಡ್ತಾರೆ. ಅಂದ್ರೆ ಎಷ್ಟು ರಾಜ್ಯಗಳಂದ್ರೆ ಫಸ್ಟ್ 371ರಲ್ಲಿ ಯಾವ್ಯಾವ ಬರ್ತಾವ ಅಂದ್ರೆ ಮಹಾರಾಷ್ಟ್ರ ಬರುತ್ತೆ, ಗುಜರಾತ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಎ ಬಂದ್ರೆ ನಾಗಾಲ್ಯಾಂಡ್. ಎ ಕೊಟ್ಟಿಲ್ವ ಇದರಲ್ಲಿ? ಎ ನಾಗಾಲ್ಯಾಂಡ್. ಇದರಲ್ಲಿ ಬರೆಯೋಕೆ ಬರ್ತಿಲ್ವಲ್ಲಪ್ಪ. ಎ ನಾಗಾಲ್ಯಾಂಡ್ ಹಂಗೆ ಹೇಳ್ತೀನಿ ನೋಡ್ರಿ. 371 ಎ ನಾಗಾಲ್ಯಾಂಡ್, 371 ಬಿ ಅಸ್ಸಾಂ, 371 ಸಿ ಮಣಿಪುರ, 371 ಡಿ ಆಂಧ್ರ ಪ್ರದೇಶ, 371 ಇ ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯ, ಎಫ್ ಸಿಕ್ಕಿಮು. ಇಲ್ಲಿ ಕೊಟ್ಟಿದ್ದಾನೆ, ಇದು ಎಫ್ ಸಿಕ್ಕಿಂ. ಇದು
ಓಕೆನಾ. ಎಫ್ ಸಿಕ್ಕಿಮು, ಆಮೇಲೆ ಜಿ ಮಿಜೋರಾಮು, ಅರುಣಾಚಲ ಪ್ರದೇಶ ಹೆಚ್ಚು, ಐ ಗೋವಾ ಇಲ್ಲಿ ಕೊಟ್ಟಿದ್ದಾನೆ, ಇದು ಗೋವಾ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಕರ್ನಾಟಕ ಜೆ 371 ಜೆ ಕರ್ನಾಟಕ ನಮ್ದು, ಇದು ಕರ್ನಾಟಕದ್ದು. ಹಾಗಾದ್ರೆ 371 ಜೆ ಕರ್ನಾಟಕ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟನೇ ತಿದ್ದುಪಡಿ ಮೂಲಕ 371 ಜೆ ಅನ್ನ ಸೇರಿಸಲಾಯಿತು ಅಂತಂದು ಹೇಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕತೆ ಸಂಹಿತೆ ಕುರಿತು, ಇದು 44 ಇದೇನು ಬೇಡ, ಈಸಿ ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟ್, ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಹುದ್ದೆ ಅಲ್ಲ? ಅಂದ್ರೆ ಸಂವಿಧಾನಾತ್ಮಕ ಮತ್ತು ಸಂವಿಧಾನೇತರ ಹುದ್ದೆಗಳಂತ ಬರ್ತವೆ. ಸಂವಿಧಾನಾತ್ಮಕ ಹುದ್ದೆಗಳಂದ್ರೆ ಕಂಪಲ್ಸರಿ ಅದನ್ನ ಫಾಲೋ ಮಾಡಲೇಬೇಕು. ಓಕೆನಾ. ಸಂವಿಧಾನಾತ್ಮಕ ಹುದ್ದೆ ಅಂದ್ರೆ ಇನ್ನೊಂದು ಏನಂದ್ರೆ ಮೇಜರ್ ಆಗಿ ಅದಕ್ಕೆ ವಿಧಿಗಳಿರ್ತವೆ, ಇಷ್ಟನೇ ವಿಧಿಗೆ ಇದು ಅಂತ, ಆ ಥರ. ಈಗ ಮುಖ್ಯ ಚುನಾವಣಾ ಆಯೋಗ, ಚುನಾವಣೆಗೆ 324ನೇ ವಿಧಿ ಇದೆ. ಓಕೆನಾ. ಅಟಾರ್ನಿ ಜನರಲ್ ಇದನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ, 76ನೇ ವಿಧಿ ಅವ್ರದ್ದು. ಪ್ರಧಾನಮಂತ್ರಿದು 74, 75 ವಿಧಿಯಲ್ಲಿ ಪ್ರಧಾನಮಂತ್ರಿ ಬಗ್ಗೆ ಹೇಳ್ತಾರೆ. ಹಂಗಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೈತಲ್ವಾ, ಇದು ಇಲ್ಲೈತಲ್ವಾ, ಚೇರ್ಮನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆ ಅಲ್ವಾ, ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಅಲ್ಲ, ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು. ಓಕೆನಾ. ಇದಕ್ಕೋಸ್ಕರ ಇದರಲ್ಲಿ ಯಾವ್ದಂದ್ರೆ ಆನ್ಸರು ಸೆಕೆಂಡ್ ಒಂದು ರೈಟ್. ಓಕೆನಾ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರ ರಚಿಸಿತು? ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಕೇಳಿದ್ದಾನೆ. ಓಕೆನಾ. ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವುದು ಕಮಿಟಿ ರೆಕಮೆಂಡ್ ಮಾಡಿತ್ತು ಅಂತಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಒಂದು ಬರುತ್ತೆ. ಅದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಸಮಿತಿಯನ್ನು ರಚನೆ ಮಾಡಿದ ಯಾವುದಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ನೆಕ್ಸ್ಟ್, ಭಾರತ ಸಂವಿಧಾನದ ತಿದ್ದುಪಡಿ ಬಗ್ಗೆ ಕೇಳಿದಾನೆ. ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ತಿದ್ದುಪಡಿ ಬಗ್ಗೆ ಕ್ವಶನ್ ಕೇಳ್ತಾನೆ. ತಿದ್ದುಪಡಿ ಜಸ್ಟ್ ಹಂಗ ಡೈರೆಕ್ಟ್ ಕೇಳ್ಬೋದು, ಅಥವಾ ತಿದ್ದುಪಡಿ ಮಾಡುವ ವಿಧಾನ ಕೇಳ್ಬೋದು, ಅಥವಾ ತಿದ್ದುಪಡಿ ಪ್ರೋಸೆಸ್ ಬಗ್ಗೆ ಕೇಳ್ಬೋದು. ಅದ್ರದ್ದು ಎಲ್ಲ ರೀತಿ ಕೂಡ ಕ್ವಶನ್ಸ್ ಆಗಿದಾವೆ. ಅದಕ್ಕೆ ನೀವು ಅವನ್ನೆಲ್ಲ ಕೂಡ ನೋಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಜಸ್ಟ್ ಇಷ್ಟನೇ ತಿದ್ದುಪಡಿ ಇಷ್ಟು ಅಂತ ನೋಡ್ಕೊಂಡು ಹೋದ್ರೂ ಕೂಡ ಒಂದೊಂದ್ಸರಿ ಅದು ವರ್ಕ್ ಆಗುತ್ತೆ, ಒಂದೊಂದ್ಸರಿ ವರ್ಕ್ ಆಗಲ್ಲ. ಮ್ಯಾಕ್ಸಿಮಮ್ ಅದೇ ಕೇಳ್ತಾರೆ. 100ನೇ ತಿದ್ದುಪಡಿ ಏನ್ ಹೇಳುತ್ತೆ, 101, 102 ಆ ಥರನೇ ಕೇಳಿದ್ದಾನೆ. ಬಟ್ ಭಾಳ ಸರಿ ಮಾಡಿ ಈ ಥರ ಕ್ವಶನ್ಸ್ ಬಂದಾಗ ಸ್ವಲ್ಪ ಅದ್ರ ಕಂಪ್ಲೀಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಫ್ರೀ ಕ್ಲಾಸ್ ಇದೆ ನೋಡಿ ನಂದರಲ್ಲಿ ತಿದ್ದುಪಡಿ ಅಂತಂದು, ಅದರಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಸಿಗುತ್ತೆ ನಿಮಗೆ. ತಿದ್ದುಪಡಿ ಅಂತಾನೆ ಒಂದು ವಿಡಿಯೋ ಮಾಡಿದ್ದೀನಿ, ಇದ್ರಾಗೆ ಎಲ್ಲ ಹೇಳಿಕೆ ರೈಟು. ಏನ್ ಕೊಟ್ಟಿದ್ದಾನಂದ್ರೆ, ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರನ್ನು ಬದಲಾವಣೆ ಮಾಡಲು ಅಧಿಕಾರವಿರುತ್ತದೆ ಅಂತ ಹೇಳ್ತಾನೆ. ಭಾರತ ಸಂವಿಧಾನ ತಿದ್ದುಪಡಿ ಮಾಡುವಾಗ ಕೆಳಗಿನ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತದಲ್ಲಿನೇ 3 ವಿಧ ಬರ್ತವೆ. ಸರಳ ಬಹುಮತ, ಆ ಥರ ಗರಿಷ್ಠ ಬಹುಮತ, 1/2 ಬಹುಮತ ಅಂತಂದು ಆ ಥರ. ಅದರೊಳಗೆ ಸರಳ ಬಹುಮತದ ಅಗತ್ಯವಿರುವ ಕೆಳಗಿನ ಯಾವ ಹೇಳಿಕೆಗಳು ರೈಟ್ ಅಂತ ಕೇಳ್ತಾನೆ. ಅದರಲ್ಲಿ ಅಸ್ತಿತ್ವದಲ್ಲಿರುವ ರಾಜ್ಯದ ಗಡಿ ಬದಲಾವಣೆ ಮಾಡಲು ಕೂಡ ಸರಳ ಬಹುಮತ ಇದ್ರೆ ಸಾಕು. ಹೊಸ ರಾಜ್ಯಗಳನ್ನು ಕ್ರಿಯೇಷನ್ ಆಫ್ ನ್ಯೂ ಸ್ಟೇಟ್ಸ್ ಅಂತ ಬಂದರೂ ಕೂಡ ಸರಳ ಬಹುಮತ ಇದ್ರೆ ಸಾಕು. ಸಿಂಪಲ್ ಮೆಜಾರಿಟಿ ಅಂತ ಇದೆ ನೋಡಿ, ಸಿಂಪಲ್ ಮೆಜಾರಿಟಿ. ಚೇಂಜಿಂಗ್ ದ ನೇಮ್ ಸ್ಟೇಟ್, ಚೇಂಜಿಂಗ್ ದ ಬೌಂಡ್ರೀಸು, ಇದು ಕೂಡ ಮಾಡೋಕ್ಕೆ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕು ಅಂತ ಕೇಳ್ತಾರೆ. ಇದಕ್ಕೆ ಏನಂದ್ರೆ ಯಾವ್ದು ಸರಿಯಾಗಿದೆ ಅಂತ ಕೇಳ್ತಾನೆ. ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ನಾನು ನಾಳೆಯಿಂದ ಕೇವಲ ಇಂಗ್ಲೀಷ್ ಅಷ್ಟೇ ಮಾಡಿಬಿಡ್ಲಾ? ಅದನ್ನ ಒಂದು ಕಮೆಂಟ್ ಮಾಡಿ, ಇಂಗ್ಲೀಷ್ ಅಷ್ಟೇ ಮಾಡ್ಲಾ ಅಂತ. ಇಲ್ಲಾಂದರೆ ಇಂಗ್ಲೀಷ್ ಆದರೂ ಇಂಗ್ಲೀಷ್, ಅಥವಾ ಒಂದು ಹೇಳಿ ಇಂಗ್ಲೀಷ್ ಮಾಡ್ಲಾ ಕನ್ನಡ ಮಾಡ್ಲಾ ಅಂತಂದು. ನೆಕ್ಸ್ಟ್, ಕೆಳಗಿನ ಪ್ರತಿಪಾದನೆ ಯಾವ ಒಂದು ಪ್ರತಿಪಾದನೆ ಸಂವಿಧಾನದ 365ನೇ ಅನುಚ್ಛೇದದ ಅಡಿಯಲ್ಲಿ ಭಾರತ ರಾಷ್ಟ್ರಪತಿ ಅಧಿಕಾರ ಸರಿಯಾದ ವಿವರಣೆ ಆಗಿದೆ ಅಂತ? ರೈಟ್ ಆನ್ಸರ್ ಅಷ್ಟೇ ಹೇಳ್ತೀನಿ. ಇಲ್ಲಿ ನೋಡಿ, ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಾಗ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಅಂದ್ರೆ ಇಲ್ಲಿ ಲ್ಯಾಂಡ್ ಆರ್ಡರ್ ಕಂಪ್ಲೀಟ್ಲಿ ಬ್ರೇಕ್ಸ್, ಅಂದ್ರೆ ಲ್ಯಾಂಡ್ ಆರ್ಡರ್ ಕಂಪ್ಲೀಟ್ ಡಿಸ್ಟರ್ಬ್ ಆದಾಗ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನ ಹೇರಬಹುದು ಅಂತ ಹೇಳ್ತಿದ್ದಾನೆ. ಓಕೆನಾ. 356ನೇ ವಿಧಿಯ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇಳುವುದು. ಹಾಗಾದ್ರೆ ತುರ್ತು ಪರಿಸ್ಥಿತಿಯಲ್ಲಿ 3 ವಿಧ ಅದ: ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಅಥವಾ ಇನ್ನೊಂದು ಎಕನಾಮಿಕಲಿ ಎಮರ್ಜೆನ್ಸಿ ಅಂತ ಒಂದು ಕೂಡ ಬರುತ್ತೆ, ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ. ಓಕೆನಾ. ಅದ್ರದ್ದು ವಿಧಿ ಎಷ್ಟೆಷ್ಟು ಅಂದ್ರೆ 360 ಬರೆಯಕ್ಕೆ ಬರ್ತಿಲ್ಲ 356ನೇ ವಿಧಿ. ಇದು ರಾಜ್ಯದ್ದು. ಓಕೆನಾ. 354 ಅಂತ 52 ಬರುತ್ತೆ, 56, ಆಮೇಲೆ 58. ಓಕೆನಾ. ಇವು ರಾಷ್ಟ್ರ, ರಾಜ್ಯ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿವೆ. ಓಕೆನಾ. ನೆಕ್ಸ್ಟ್, ಭಾರತದ ಸಂವಿಧಾನದ 19ನೇ ವಿಧಿಯ ಪ್ರಕಾರ
ಸ್ವಾತಂತ್ರ್ಯದ ಹಕ್ಕು ಈ ಕೆಳಗಿನ ಯಾವ ಚಟುವಟಿಕೆ ವಿರುದ್ಧ ಮಾತ್ರ ನೀಡಲಾಗಿದೆ ಅಂತ ಹೇಳಿದ್ರೆ ಇದು ರಾಜ್ಯ ಚಟುವಟಿಕೆ, ಸ್ಟೇಟ್ ಆಕ್ಷನ್ಸ್ಗೆ ಅಷ್ಟೇ. ಇದು 19ನೇ ಆರ್ಟಿಕಲ್ ರೈಟ್ ಟು ಫ್ರೀಡಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಜಸ್ಟ್ ಸ್ಟೇಟ್ಗೆ ಅಷ್ಟೇ ಸಂಬಂಧಿಸಿದೆ, ಸ್ಟೇಟ್ ಆಕ್ಷನ್ಸ್. ನೆಕ್ಸ್ಟ್ ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾನೆ. ರಿಪಬ್ಲಿಕ್ ಕೇಳಿದ್ದಾನೆ, ಸಾವರ್ಜಿನ್ನು, ಡೆಮೋಕ್ರಸಿ, ಸೆಕ್ಯುಲರ್. ಈ ರೈಟ್ ಆನ್ಸರ್ ಹೇಳ್ತೀನಿ. ಇದು ಜಾತ್ಯತೀತ ಅಂದರೆ ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುವುದಕ್ಕೆ ಜಾತ್ಯತೀತ ಅಂತ ಹೇಳ್ತಾರೆ. ಸ್ಟೇಟ್ ಈಸ್ ಅ ನ್ಯೂಟ್ರಲ್ ಟುವರ್ಡ್ಸ್ ದ ಎನಿ ರಿಲಿಜನ್ ಅಂತ ಅಂದರೆ ಇದು ಸೆಕ್ಯುಲರ್. ಇದಕ್ಕೆ ಸ್ಟೇಟ್ಮೆಂಟ್ ರೈಟ್. ಇದು ಪ್ರಜಾಸತ್ತಾತ್ಮಕ. ಇದು ಸಂವಿಧಾನದ ಮತ್ತೊಂದು ರಾಷ್ಟ್ರದ ಕಾನೂನು ಸಮುಚ್ಚಯತೆಯಲ್ಲಿ ಅಂಗೀಕರಿಸುವುದಿಲ್ಲ ಅಂತ ಹೇಳ್ತಾರೆ. ಇದು ರಾಂಗ್. ಇದು ಸಾರ್ವಭೌಮತ್ವ ಪ್ರಭುತ್ವ ಅಂದರೆ ಸಾರ್ವಭೌಮ ಪ್ರಭುತ್ವ ಅಂದರೆ ಸಂವಿಧಾನದ ಜನರ ಇಚ್ಛಾನುಸಾರವಾಗಿರುತ್ತದೆ ಅಂತ, ಇದು ಕೂಡ ರಾಂಗು. ಗಣರಾಜ್ಯ ಅಂದರೆ ರಾಷ್ಟ್ರದ ಮುಖ್ಯಸ್ಥ ವಂಶಸ್ಥರಾಗಿರ್ತಾರೆ ಅಂದ್ರೆ ಇಲ್ಲ, ಅಂದ್ರೆ ರಾಷ್ಟ್ರಪತಿಗಳು ಯಾರಾದ್ರೂ ಬೇಕಾದ್ರೂ ಆಗ್ಬೋದು, ನಮ್ದ್ರಲ್ಲಿ ಅವ್ರ ವಂಶಸ್ಥರನ್ನೇ ಅವರೇ ತಿರ್ಗಾ ಆಗ್ತಿರ್ತಾರೇನೋ, ಅದು ರಾಂಗ್. ಇದು ಓಕೆನಾ, ಇದು ಕೂಡ ರಾಂಗ್. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ 4th ಒಂದು ರೈಟ್ ಆನ್ಸರ್. ನೆಕ್ಸ್ಟ್, ಮಂತ್ರಿಗಳು ಕೆಳಕಂಡ ಯಾವುದರಿಂದ ಆಯ್ಕೆ ಆಗುತ್ತಾರೆ? ಮಂತ್ರಿಗಳು ಕೆಳಕಂಡ ಯಾವುದರಿಂದ ಆಯ್ಕೆ ಆಗ್ತಾರೆ? ಏನೇನು ಆಪ್ಷನ್? ಲೋಕಸಭೆ, ರಾಜ್ಯಸಭೆ, ಶಾಸಕಾಂಗದ ಹೊರಗೆ, ಇವು 3ರಿಂದ ಕೂಡ ಆಯ್ಕೆ ಆಗ್ತಾರೆ. ಲೋಕಸಭಾ, ರಾಜ್ಯಸಭಾ, ಲೆಜಿಸ್ಲೇಚರ್ ಇಂದ ಕೂಡ, ಔಟರ್ ಸೈಡ್ ಲೆಜಿಸ್ಲೇಷನ್ ಇಂದ ಕೂಡ ಮಂತ್ರಿಗಳು ಸೆಲೆಕ್ಷನ್ ಆಗ್ತಾರೆ. ಓಕೆ, ನೆಕ್ಸ್ಟ್ ಮತ್ತೆ ತಿದ್ದುಪಡಿ ಬಗ್ಗೆ ಕ್ವಶನ್ ಬಂದಿದೆ. 101ನೇ ತಿದ್ದುಪಡಿ ಕೇಳಿದೆ. ಟ್ರೂ, ಯಾವ್ದು ರೈಟ್ ಅಂತ ಕೇಳಿದ್ರೆ 100ನೇ ತಿದ್ದುಪಡಿ. ಇನ್ನು 10% ರಿಸರ್ವೇಷನ್ ಅಂದ್ರೆ 103ನೇ ತಿದ್ದುಪಡಿ 10% ರಿಸರ್ವೇಷನ್ ಬಗ್ಗೆ ಮಾತಾಡುತ್ತೆ. ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಬರುತ್ತೆ. ನೆಕ್ಸ್ಟ್, ಭಾರತ ಮತ್ತು ಬಾಂಗ್ಲಾದೇಶ ಕೆಲವು ಪ್ರದೇಶಗಳ ವಿನಿಮಯ ಮಾಡ್ಕೊಡೋದು, ಇದು 100ನೇ ತಿದ್ದುಪಡಿ. 370 ಅಂದ್ರೆ ಇದು 98ನೇ ತಿದ್ದುಪಡಿ. 98ನೇ ತಿದ್ದುಪಡಿ ನಮ್ 370. ಹಾಗಾದ್ರೆ 99 ಇಲ್ಲೇ ನೋಡಿ, 99 NGA. ಓಕೆನಾ, ಇಲ್ಲೇ ನೋಡಿ 99 NGA ಫಾರ್ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಮಾತಾಡುತ್ತೆ. ಜಡ್ಜ್ನ ಯಾವ ರೀತಿ ಅಪಾಯಿಂಟ್ ಮಾಡಬೇಕು ಅದ್ರ ಬಗ್ಗೆ ರಿಲೇಟೆಡ್ ಹೇಳೋದು ಯಾವ್ದಂದ್ರೆ 99ನೇ ತಿದ್ದುಪಡಿ. ಇದು 2014ರಲ್ಲಿ ಬರುತ್ತೆ. ಹಾಗಾದ್ರೆ 97ನೇ ತಿದ್ದುಪಡಿ ಯಾವ್ದಕ್ಕೆ ರಿಲೇಟೆಡ್ ಹೇಳ್ರಿ? 97. ಓಕೆನಾ, 97ನೇ ತಿದ್ದುಪಡಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕಮೆಂಟ್ ಮಾಡಿ. ಬರೆಯೋದೇ ಇಲ್ಲಪ್ಪ ಇದು. ನೆಕ್ಸ್ಟ್, ಕೆಳಕಂಡ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಕೇಳಿದಾನೆ. ಯಾವುದು ನಾಟ್ ಕರೆಕ್ಟ್ಲಿ, ಯಾವುದು ನಾಟ್ ಕರೆಕ್ಟ್ ಅಂದ್ರೆ ಯಾವ್ದು ರಾಂಗ್ ಇದೆ ಅಂತ. 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿ. 360 ಫೈನಾನ್ಷಿಯಲ್ ಎಮರ್ಜೆನ್ಸಿ. ಅಲ್ಲಿ ಎಮರ್ಜೆನ್ಸಿ ಬಗ್ಗೆ ಹೇಳಿದ್ನಲ್ಲ, 358 ಅಲ್ಲ, ಅದು 360 ಫೈನಾನ್ಷಿಯಲ್ ಎಮರ್ಜೆನ್ಸಿ. ಅಂದ್ರೆ ಇಲ್ಲಿಂದ 352 ಫಸ್ಟ್ 352, ಆಮೇಲೆ 356, ಆಮೇಲೆ 360. ಇದು 352 ಇದೆ ಅಲ್ವಾ, ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 356 ಇದೆ ಅಲ್ವಾ, ಅದು ರಾಜ್ಯ ತುರ್ತು ಪರಿಸ್ಥಿತಿ. 360 ಇದೆ ಅಲ್ವಾ, ಇದು ಫೈನಾನ್ಷಿಯಲ್ ಅಂದ್ರೆ ಎಕನಾಮಿಕಲಿ ಆ ತರ ಬರುತ್ತೆ ಇದು. ಓಕೆನಾ, ಆರ್ಥಿಕ ತುರ್ತು ಪರಿಸ್ಥಿತಿ. ರೈಟ್, ಹಣಕಾಸಿನ ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕೂಡ ಕರೀತಾರೆ. 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ, ಇದು ರೈಟ್. 368ನೇ ವಿಧಿ ಏನ್ ಹೇಳುತ್ತೆ? ಸಂವಿಧಾನದ ತಿದ್ದುಪಡಿ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಸಂವಿಧಾನದ ತಿದ್ದುಪಡಿಯನ್ನ ನಾವು ಆಸ್ಟ್ರೇಲಿಯಾದಿಂದ ಯಾವ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ ಅಂತ ಹೇಳಿ. ಓಕೆನಾ, ನೆಕ್ಸ್ಟ್ ನಾನು ಹೇಳ್ಬಿಟ್ನ 323A ಇದು ಯಾವ್ದ್ರ ಬಗ್ಗೆ ಹೇಳುತ್ತೆ? ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ಹೇಳುತ್ತೆ. 380 ಇದು ಹಣಕಾಸು ವಿಧೇಯಕ ಅಂತ ಹೇಳೋದು, ಇದು ಹಣಕಾಸು ವಿಧೇಯಕ ಅಲ್ಲ ಇದು. ಓಕೆನಾ, ಮನಿ ಬಿಲ್ ಬಗ್ಗೆ ಹೇಳುತ್ತೆ. ಇದು ಫೈನಾನ್ಸ್ ಬಿಲ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ಇದು 280. 1949 ನವೆಂಬರ್ 26 ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆ ಈ ಕೆಳಕಂಡ ಯಾವ ಪದಗಳನ್ನು ಒಳಗೊಂಡಿರುವುದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ದು ಒಳಗೊಂಡಿರೋದಿಲ್ಲ? ಗಣರಾಜ್ಯ ಅಲ್ಲ ಇದರಲ್ಲಿ. ಓಕೆನಾ, ಗಣರಾಜ್ಯ ಅಲ್ಲ ಇದರಲ್ಲಿ. ಸಮಾಜವಾದಿ, ಸರ್ವಧರ್ಮ, ಸೆಕ್ಯುಲರ್ ಇರುತ್ತೆ. ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ ಇರುತ್ತೆ. ಬಟ್ ರಿಪಬ್ಲಿಕ್ ಇರೋದಿಲ್ಲ. ಓಕೆನಾ, ಏನಾದರೂ ಮಿಸ್ಟೇಕ್ಸ್ ಆದ್ರೆ ಹೇಳಿ, ಯಾಕಂದ್ರೆ ನಾನು ಕೂಡ ನಿಮ್ ಜೊತೆಗೆ ಕಲಿತಿದ್ದೀನಿ. ಏನೇ ಮಿಸ್ಟೇಕ್ಸ್ ಆದ್ರೂ ಕೂಡ ಕಮೆಂಟ್ ಮಾಡಿ. ಇಲ್ಲಿ ನೋಡ್ರಿ, ಇದು ನಾನು ಅವಸರದಲ್ಲಿ ಅವಾಗಲೇ ಏನ್ ಹೇಳಿದೆ, ಇದು ರಾಂಗ್ ಹೇಳಿದೆ. ಅಂದ್ರೆ ತಿದ್ದುಪಡಿ ಅಲ್ಲ, ಎಮರ್ಜೆನ್ಸಿ ಹೇಳುವಾಗ ಅಲ್ಲಿ 258 ಅಂದ್ರೆ 250 ಅಲ್ಲ 360 ಅದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಏನಾದರೂ ಮಿಸ್ಟೇಕ್ಸ್ ಆದ್ರೆ ಕೂಡ ಕಮೆಂಟ್ ಮಾಡಿ. ನಾನು ನಿಮ್ಮ ಜೊತೆ ಕಲಿತಿದ್ದೀನಿ, ನಾನು ಆಮೇಲೆ ಹೇಳಿದ್ರೆ ಆಮೇಲೆ ಅಪ್ಡೇಟ್ ಮಾಡ್ಕೊಳ್ತೀನಿ ಅಷ್ಟೇ, ಏನಿಲ್ಲ. ಓಕೆ, ನೆಕ್ಸ್ಟ್ ಅದೇ ರೀತಿ ಕ್ಲಾಸಸ್ ನಿಮಗೆ ಯೂಸಸ್ ಆಗ್ತಿದ್ರೆ ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲದೆ ಕ್ಲಾಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಸಂವಿಧಾನದ ಪ್ರಸ್ತಾವನೆ ಸಂಬಂಧಿಸಿದಂತೆ ಕೆಳಗಿನ ಓದ್ಕೊಂಡು ಇದೇನ್ ಬಿಡ ಸಂವಿಧಾನ ಪ್ರಸ್ತಾವನೆ ಬಗ್ಗೆ ಕ್ವಶನ್ ಕೇಳಿದಾನೆ. ಓಕೆ, ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾಪಿಸಿದ ನಿರ್ಣಾಯಕ ಉದ್ದೇಶಗಳ ಅಂತಿಮ ಪ್ರಸ್ತಾವನೆ ಆಯಿತು ಅಂತ ಕೇಳಿದಾರೆ. ಓಕೆನಾ, ಆಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್, ನೆಹರು ಅವರ ರೆಸೊಲ್ಯೂಷನ್ ಬಗ್ಗೆ ಕೇಳಿದಾನೆ. ಓಕೆನಾ, ಇದು ಕಾನೂನಾತ್ಮಕ
ಸ್ವರೂಪದ್ದಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಇದನ್ನು ತಿದ್ದುಪಡಿ ಮಾಡಲಾಗುವುದು ಅಂತ ಹೇಳ್ತಾರೆ. ಅಂದ್ರೆ ಪ್ರಸ್ತಾವನೆ ಬಗ್ಗೆ ಇದಿಷ್ಟು ಕ್ವಶನ್ಸ್. ಈಗ ಪ್ರಸ್ತಾವನೆ ಬಗ್ಗೆ, ಇದು ಪ್ರಸ್ತಾವನೆಯಲ್ಲಿ ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಾಯಕ ಉದ್ದೇಶ ಅಂದ್ರೆ ಆಬ್ಜೆಕ್ಟಿವ್ಸ್ ಆಫ್ ರೆಸೊಲ್ಯೂಷನ್ ಅಂತ ಬರ್ತವೆ. ರೆಸೊಲ್ಯೂಷನ್, ನೆಹರು ಅವರ ರೆಸೊಲ್ಯೂಷನ್ಗಳು ಕೂಡ ಇದರಲ್ಲಿ ಅಂತಿಮ ಪ್ರಸ್ತಾವನೆಯಲ್ಲಿ ಇದ್ದಾವೆ ಅಂತ ಹೇಳ್ತದೆ. ಹೌದು, ನಿರ್ಣಯದ ಉದ್ದೇಶ ಅಂತಿಮವಾಗಿ ಪ್ರಸ್ತಾವನೆಯಲ್ಲಿ ಇದೆ ಅಂತ ಹೇಳ್ತಾರೆ. ಇದು ಕೂಡ ರೈಟ್. ಒಂದೇದು, ಇದು ಕಾನೂನಾತ್ಮಕ ಸ್ವರೂಪದ್ದಲ್ಲ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್ ಆಗಿದೆ. ಓಕೆನಾ. ಇದನ್ನು ತಿದ್ದುಪಡಿ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ರಾಂಗು. ಯಾಕಂದ್ರೆ ತಿದ್ದುಪಡಿ ಮಾಡ್ಬೋದು. ಯಾವಾಗ ಮಾಡಿದ್ರೆ ಅಂದ್ರೆ ಇದನ್ನ 3 ವರ್ಡ್ ಸೇರಿಸ್ತಾರೆ ನೋಡ್ರಿ ಆಯ್ತಾ. 42ನೇ ತಿದ್ದುಪಡಿ ಮಾಡಿ ಇದಕ್ಕೆ 3 ವರ್ಡ್ ಸೇರಿಸ್ತಾರೆ. ಓಕೆನಾ. ಅವಾಗ ತಿದ್ದುಪಡಿ ಮಾಡಿದ್ರೆ ಇದನ್ನ ಅಂದ್ರೆ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದು ಕೂಡ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಅವಾಗ ಇಂದಿರಾ ಗಾಂಧಿ ಅವರು ಇದ್ರು ನೋಡ್ರಿ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಿಂದುಳಿದ ವರ್ಗದ ಆರ್ಥಿಕ ಮಟ್ಟ ನಿರ್ಧರಿಸಲು ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರ ನೇಮಕ ಮಾಡಿತು? ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಿಂದುಳಿದ ವರ್ಗದ ಆರ್ಥಿಕ ಮಟ್ಟ ನಿರ್ಧರಿಸಲು ಕೆಳಕಂಡ ಯಾವ ಸಮಿತಿಯನ್ನು ಭಾರತ ಸರ್ಕಾರ ನೇಮಕ ಮಾಡಲಾಯಿತು ಅಂತ ಹೇಳಿದ್ರೆ ಇದಕ್ಕೆ ರಾಮನಂದನ್ ಸಮಿತಿ. ಇದಕ್ಕೆ OBCಗೆ ರಿಲೇಟೆಡ್ ಇದೆ. ಕ್ವಶನ್, ರಿಗಾರ್ಡಿಂಗ್ ದಿ ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ? ಯಾವ್ದು ರೈಟ್ ಅಂತ ಕೇಳ್ತಿದ್ದಾನೆ. ಇದರಲ್ಲಿ ಮಸೂದೆಯನ್ನು ಸಂಸತ್ತಿನ 2 ಸದನಗಳಲ್ಲಿ ಎಲ್ಲಾದರೂ ಮಂಡಿಸಬಹುದು. ಮಸೂದೆ ಬಿಲ್ನ ಎಲ್ಲಾದರೂ ಮಂಡಿಸಬಹುದು ಪಾರ್ಲಿಮೆಂಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಇದು ರೈಟು. ಓಕೆನಾ. ತಿದ್ದುಪಡಿ ಮಾಡುವಾಗ ಮಸೂದೆಯನ್ನು ಎಲ್ಲಾದರೂ ಮಂಡಿಸಬಹುದು. 2 ಸದನದ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸಲು ಜಂಟಿ ಸದನವನ್ನು ನಡೆಸುವಂತಿಲ್ಲ. ಓಕೆ, ರೈಟ್. ಜಂಟಿ ಸಭೆ ಕರೆಯೋಂಗಿಲ್ಲ ಇದರಲ್ಲಿ. ಓಕೆನಾ. ಇದು ಕೂಡ ರೈಟ್. ತಿದ್ದುಪಡಿ ಮಸೂದೆಯನ್ನು ರಾಷ್ಟ್ರಪತಿ ಅಂಕಿತಕ್ಕೆ ನೀಡತಕ್ಕದ್ದಾಗಿರುತ್ತದೆ. ನೀಡಲೇಬೇಕು. ಸಂವಿಧಾನದ ಯಾವುದೇ ಭಾಗದ ತಿದ್ದುಪಡಿಗೆ ಶಾಸಕಾಂಗದ ಒಪ್ಪಿಗೆ ಅಗತ್ಯ. ಮಾತಾಡಿ, ದ ಸ್ಟೇಟ್ ಲೆಜಿಸ್ಲೇಟಿವ್ ಸೆಟ್ಸ್ ರಿಕ್ವೈರ್ಸ್ ದ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರೆ ಡಿ ರಾಂಗ್. ಇದು ರೈಟ್, ಉಳಿದಿದ್ದಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್, ಭಾರತ ಸರ್ವೋಚ್ಚ ನ್ಯಾಯಾಲಯದ ವ್ಯಾಖ್ಯಾನದನ್ವಯ ಕೆಳಗಿನ ಹಕ್ಕುಗಳನ್ನು ಸಂವಿಧಾನದ 21ನೇ ಅನುಚ್ಛೇದದ ಪಟ್ಟಿ ಮಾಡಲಾಗಿದೆ. ರೈಟ್ ಟು ಪ್ರೈವಸಿ. ನೆಕ್ಸ್ಟ್, ಘನತೆಯನ್ನು ಕಾಪಾಡುವ ಹಕ್ಕು, ಮಾಹಿತಿ ಹಕ್ಕು, ರಕ್ಷಣೆ ಹಕ್ಕು, ವೈದ್ಯರ ನೆರವು ಪಡೆಯುವ ಹಕ್ಕು ಅಂತ ಕೊಟ್ಟಿದ್ದಾರೆ. ಇದು ರಕ್ಷಣೆ ಹಕ್ಕು. ರಕ್ಷಣೆನ ಇದು? ರೈಟ್ ಟು ಸೆಕ್ಯೂರಿಟಿ. ರಕ್ಷಣೆ ಹಕ್ಕು. ಓಕೆನಾ. ಇದರಲ್ಲಿ ಕೂಡ ಅದೇ ರೀತಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಅಂದ್ರೆ 21ನೇ ವಿಧಿಯಲ್ಲಿ ಯಾವ ಇದಾವೆ ಇದ್ರೊಳಗೆ ಅಂತ ಕೇಳ್ತಿದ್ದಾನೆ. ಇದ್ರಲ್ಲಿ ಯಾವುದಂದ್ರೆ ABCE ರೈಟ್. ರಕ್ಷಣೆ ಹಕ್ಕು ಇದರಲ್ಲಿಲ್ಲ. ಓಕೆನಾ. 21ನೇ ವಿಧಿ ಅಂಡರಲ್ಲಿ ರಕ್ಷಣೆ ಹಕ್ಕು ಇರೋದಿಲ್ಲ. ರಕ್ಷಣೆ ಹಕ್ಕು ಇರೋದಿಲ್ವಾ 21ನೇ ವಿಧಿ ಅಂಡರಲ್ಲಿ? ಇದು ಯಾಕೋ ಕನ್ಫ್ಯೂಸ್ ಆಗ್ತಿದೆ ನೋಡಿ ನನಗೆ. ಒಂದ್ಸರಿ ನೋಡಿ ಕಮೆಂಟ್ ಮಾಡಿ ಇದನ್ನ ಆನ್ಸರ್. ಇದ್ಯಾಕೋ ರಕ್ಷಣೆ ಹಕ್ಕು 21ನೇ ವಿಧಿಯಲ್ಲಿ ಇರೋದಿಲ್ವಾ? ಇದ್ಯಾಕೋ ಕನ್ಫ್ಯೂಸ್ ಆಗ್ತಿದೆ. ಒಂದ್ಸರಿ ಬೇಕಾದ್ರೆ ನಾನು ನಾಳೆ ಕ್ಲಾಸಲ್ಲಿ ಇದು ನೋಡಿ ಹೇಳ್ತೀನಿ. ಇಲ್ಲಾಂದ್ರೆ ನಿಮಗೆ ಪಕ್ಕ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ. ಇದು ರೈಟ್ ಆ ರಾಂಗ್ ಅಂತಂದು ಕಮೆಂಟ್ ಮಾಡಿ. ಓಕೆನಾ. ನೆಕ್ಸ್ಟ್, ಮತ್ತೆ ತಿದ್ದುಪಡಿ ಬಗ್ಗೆ ಕೇಳಿದೆ ನೋಡ್ರಿ. ಅದೇ 73ನೇದು, 52 ಫಸ್ಟ್ ಆಯಿತು. 73ನೇದು ಪಂಚಾಯತ್ ಬಗ್ಗೆ ಹೇಳುತ್ತೆ. 77 SC/ST ಬಗ್ಗೆ ಹೇಳುತ್ತೆ. ಮತ್ತೇನಿದು 86 ಶಿಕ್ಷಣದ ಬಗ್ಗೆ ಹೇಳುತ್ತೆ. ಏನಿದೆ ರೈಟ್ ಆನ್ಸರ್ ಫಸ್ಟ್ ಕೊಟ್ಟಿದ್ದಾನ? ರೈಟ್. 52ನೇ ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದಕ್ಕಂದ್ರೆ ಇದು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ. 73 ಪಂಚಾಯತ್ ಎತ್ತಿದ್ರಾಗ ಪಂಚಾಯತ್ ಬಗ್ಗೆ ಹೇಳುತ್ತೆ. ಇದು ಪಂಚಾಯತ್ ಬಗ್ಗೆ ಹೇಳುತ್ತೆ. ಓಕೆನಾ. ನೆಕ್ಸ್ಟ್, 77ನೇ ಸಂವಿಧಾನಾತ್ಮಕ ತಿದ್ದುಪಡಿ ಇದು SC/ST ಬಗ್ಗೆ ಹೇಳುತ್ತೆ. ಇಲ್ಲಿದೆ ನೋಡಿ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಾತಿ ಬಗ್ಗೆ ಹೇಳುವುದು ಯಾವುದಂದ್ರೆ 77ನೇ ಸಂವಿಧಾನಾತ್ಮಕ ತಿದ್ದುಪಡಿ. 86ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಿಸಿದೆ. ಓಕೆನಾ. ಇದಕ್ಕೆ 1ನೇ ಆಪ್ಷನ್ ರೈಟ್. ನೆಕ್ಸ್ಟ್ ಕ್ವಶನ್, ಇದು ಒಳ್ಳೆ ಕ್ವಶನ್ ನೋಡ್ರಿ. ಅಂದ್ರೆ ಬಜೆಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರ್ಬೇಕಂತಂದು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಅರೇಂಜ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇಂದ ಬಜೆಟ್ ಬಗ್ಗೆ ಪ್ರಾಪರ್ ಆರ್ಡರ್ ಅಂದ್ರೆ ಪ್ರಾಪರ್ ಆಗಿ ಬಜೆಟ್ ಎಲ್ಲಿಂದ ಎಲ್ಲಿಗೆ ಪ್ರೋಸೆಸ್ ಆಗಿ ಎಲ್ಲಿಂದ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂತ ಕೇಳ್ತಿದ್ದಾನೆ. ಓಕೆನಾ. ಫಸ್ಟ್ ಸಾಮಾನ್ಯ ಚರ್ಚೆ, ವಿನಿಯೋಗ ಮಸೂದೆ ಅಂಗೀಕರಿಸುವುದು, ಹಣಕಾಸು ಮಸೂದೆ ಅಂಗೀಕರಿಸುವುದು, ನೆಕ್ಸ್ಟ್ ಅನುದಾನ ಬೇಡಿಕೆ ಮತದಾನ, ಶಾಸಕಾಂಗ ಪ್ರಸ್ತುತಿ. ಅಂದ್ರೆ ಫಸ್ಟ್ ಲೆಜಿಸ್ಲೇಚರ್ ಹತ್ರ ಹೋಗುತ್ತೆ. ಫಸ್ಟ್ ಶಾಸಕಾಂಗ ಪ್ರಸ್ತುತಿ ಫಸ್ಟ್. ನೆಕ್ಸ್ಟ್ ಶಾಸಕಾಂಗಕ್ಕೆ ಪ್ರಸ್ತುತಿ ಕೊಟ್ಮೇಲೆ ಸಾಮಾನ್ಯ ಚರ್ಚೆ ಆಗುತ್ತೆ ಅದ್ರ ಬಗ್ಗೆ. ಇದ್ರ ಬಗ್ಗೆ ಏನೇನೀಗ ಬಜೆಟ್ ಅಲ್ಲಿ ಇಷ್ಟಿಷ್ಟು ಅಮೌಂಟ್ ಕೊಡ್ರಿ ಅಂತಂದು ಹೇಳ್ತಾರೆ. ಸಾಮಾನ್ಯ ಚರ್ಚೆ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ವಿನಿಯೋಗ ಮಸೂದೆಯನ್ನು ಅಂಗೀಕರಿಸ್ತಾರೆ. ಸಾಮಾನ್ಯ ಚರ್ಚೆ ಆದ್ಮೇಲೆ ಇಷ್ಟಿಷ್ಟು ಕೊಡ್ಬೇಕು, ಇವರು 100 ಕೋಟಿ ಕೊಡ್ರಿ ಅಂತ ಹೇಳಿದ್ರೆ ಇಷ್ಟು ಕೊಡಕ್ಕಾಗಲ್ಲಪ್ಪ ಇಷ್ಟಿಷ್ಟು ಅಂತ ಒಂದೇನ ಬಂದು
ಇಷ್ಟು ಕೊಡೋಣ, ಒಂದು 50 ಕೋಟಿ ಕೊಡೋಣ ಅಂತ ನಿಂಗೆ ಸಾಮಾನ್ಯ ಚರ್ಚೆ ಆಗುತ್ತೆ. ಆಮೇಲೆ ವಿನಿಯೋಗ ಅಂಗೀಕರಿಸ್ತಾರೆ ಇಷ್ಟು ಕೊಡ್ಬೇಕಂತಂದು. ಆಮೇಲೆ ಆಮೇಲೆ ಅದಾದ್ಮೇಲೆ ಮಸೂದೆಗೆ ಹೋಗುತ್ತಿದ್ದು, ಮಸೂದೆ ಕೂಡ ಅಂಗೀಕರಿಸ್ತಾರೆ. ನೆಕ್ಸ್ಟ್ ಅನುದಾನಗಳ ಬೇಡಿಕೆ ಮತದಾನ. ನೆಕ್ಸ್ಟ್ ಫೈನಲ್ ಆಗೋದು ಅನುದಾನಗಳ ಬೇಡಿಕೆ ಮತದಾನ. ಇದಕ್ಕೋಸ್ಕರ ಇದು ಯಾವ್ದಂದ್ರೆ ಆನ್ಸರ್ ಸೆಕೆಂಡ್ ಒಂದು ಆನ್ಸರ್ ರೈಟ್ ಇದಕ್ಕೆ. ಕೆಳಗಿನವುಗಳಲ್ಲಿ ಲೋಕಸಭಾ ಸಭಾಧ್ಯಕ್ಷರ ಬಗ್ಗೆ ಕೇಳಿದಾನೆ. ಲೋಕಸಭಾ ಸ್ಪೀಕರ್ ಇನ್ ಲೋಕಸಭಾ, ಓಕೆನಾ. ಲೋಕಸಭಾ ಸಭಾಧ್ಯಕ್ಷರ ಬಗ್ಗೆ ಕ್ವಶನ್ ಕೇಳಿದಾನೆ ಇದರಲ್ಲಿ. ಇದು ಯಾವ್ದು ಲಕ್ಷಣ ಅಲ್ಲ, ಯಾವ್ದು ರಾಂಗ್ ಅಂತ ಕೇಳಿದಾನೆ. ಇದು ದ ಫಾಲೋಯಿಂಗ್ ಈಸ್ ನಾಟ್ ಅಂದ್ರೆ ಯಾವ್ದಲ್ಲ ಅಂತ ಕೇಳಿದೆ. ಯಾವಾಗ ಸದನ ವಿಸರ್ಜನೆಗೊಂಡರೂ ಸಭಾಧ್ಯಕ್ಷರು ಕಚೇರಿಯನ್ನು ಖಾಲಿ ಮಾಡುವುದಿಲ್ಲ ಅಂತ ಕೇಳಿದರೆ, ಹೊಸ ಸಭಾಧ್ಯಕ್ಷರು ನೇಮಕವಾಗುವವರೆಗೂ ಸಭಾಧ್ಯಕ್ಷರು ಮುಂದುವರಿಯುತ್ತಾರೆ. ನೆಕ್ಸ್ಟ್ ಸಂಸತ್ತು ಇವರ ವೇತನ ಮತ್ತು ಭತ್ಯೆಯನ್ನು ನಿರ್ಧರಿಸುತ್ತದೆ. ಇದು ಕೂಡ ರೈಟು. ಇದರಲ್ಲಿ PCಯಲ್ಲಿ ಜಸ್ಟ್ ಇದು ಒಂದೇ ಲೈನಲ್ಲಿ ಕೇಳಿದಾನೆ. ಏನಂದ್ರೆ ಲೋಕಸಭಾ ಸಭಾಧ್ಯಕ್ಷರ ವೇತನ ಹಾಗೂ ಭತ್ಯೆಗಳನ್ನು ಯಾರು ನಿರ್ಧರಿಸುತ್ತಾರೆ? ಜಸ್ಟ್ ಸಂಸತ್ತು. PCಯಲ್ಲಿ ಇದೇ ರೀತಿ ಕ್ವಶನ್ ಬಂದಿರೋದು. ನೆಕ್ಸ್ಟ್ ಇವರೇ ಹೊಸ ಲೋಕಸಭೆ ಇದ್ರಾಗಿದ್ದು ಫಸ್ಟ್ ಸೆಷನ್ ಇಸ್ ದ ನ್ಯೂ ಅಸೆಂಬ್ಲಿ ವಿಲ್ ಬಿ ಪ್ರೆಸಿಡೆಂಟ್ ಬೈ ಹಿಮ್. ಅಲ್ಲ, ಇದು ಇವರು ಹೊಸ ಲೋಕಸಭೆ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅಂದ್ರೆ ಈಗ ಆಲ್ರೆಡಿ ಒಬ್ರು ಲೋಕಸಭಾ ಸ್ಪೀಕರ್ ಇರ್ತಾರೆ, ಅದೇ ಅವರು ನೆಕ್ಸ್ಟ್ ಅವರಿದ್ದಾಗನೇ ಒಂದು ಎಲೆಕ್ಷನ್ ಆಗಿ ನೆಕ್ಸ್ಟ್ ಎಲೆಕ್ಷನ್ ಎಲ್ಲ ಬಾಡಿ ರೈಟ್ ಆದ್ಮೇಲೆ ಅದಕ್ಕೆ ಮತ್ತು ಅವರೇ ಲೋಕಸಭೆಯ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂತಂದು ಲಾಸ್ಟ್ನೇ ಆಪ್ಷನ್ ಕೊಟ್ಟಿದ್ದಾನೆ. ಅದು ಇರೋದಿಲ್ಲ, ಅದು ರಾಂಗ್. ಅದು ಯಾಕಂದ್ರೆ ಅದು ಹೊಸ ಬಾಡಿ ಬಂದ್ಬಿಟ್ಟಲ್ಲಿ ಪ್ರೋಟೈಮ್ ಸ್ಪೀಕರ್ ಅಂತಂದು ಎಮರ್ಜೆನ್ಸಿಯಾಗಿ ಒಬ್ಬರನ್ನ ನೇಮಕ ಮಾಡಿರ್ತಾರೆ, ಅವರು ಮೊದಲ ಆಗಿರ್ತಾರೆ. ಓಕೆನಾ. ಇದು ರಾಷ್ಟ್ರಪತಿ ಆಗಿರ್ತಾರೆ, ಉಪರಾಷ್ಟ್ರಪತಿನ ಹಿಂಗೇನ ಒಬ್ಬರನ್ನ ಪ್ರೋಟೈಮ್ ಸ್ಪೀಕರ್ ಅಂತ ಮಾಡಿರ್ತಾರೆ, ಅವರಾಗಿರ್ತಾರೆ. ಓಕೆ. ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರು, ಡಾಕ್ಟ್ರಿನ್ ಆಫ್ ಡಾಕ್ಟ್ರಿನ್ ಆಫ್ ಅಂದ್ರೆ ಈ ಸಿದ್ಧಾಂತಗಳು ಬರ್ತಾವಲ್ಲ, ಇವು ಕೂಡ ಇಂಪಾರ್ಟೆಂಟ್ ನೋಡ್ರಿ. ಬಟ್ ಇವು ನೆನಪಿಟ್ಕೊಳ್ಳೋದು ಕಷ್ಟ. ಬಟ್ ಕೆಲವೊಂದಿಷ್ಟು ಯಾವ್ಯಾವ ಇದಾವ ರೆಗ್ಯುಲರ್ ಅವರು ಅವನಷ್ಟು ನೆನಪಿಟ್ಕೊಂಡು ರೈಟ್ ಮಾಡ್ಕೋಬೇಕು ಅಷ್ಟೇ. ಮೂಲ ರಚನಾ ಸಿದ್ಧಾಂತ ಅಂತ ಕೇಳಿದ್ರೆ, ಇದು ಮೂಲ ರಚನಾ ಸಿದ್ಧಾಂತ ಇದು ಎಲ್ರಿಗೂ ಗೊತ್ತಿರುತ್ತೆ. ಇದು ಕೇಶವಾನಂದ ಭಾರತೀಯ ಪ್ರಕರಣಕ್ಕೆ ಸಂಬಂಧಿಸಿದೆ. ಒಂದೇ ಇದೆ ನೋಡ್ರಿ, ಇದ್ರ ಒಂದೇ ಇದೆ. ನಿಮ್ಗೆ ಕೇಶವಾನಂದ ಭಾರತೀಯ ಪ್ರಕರಣ ಗೊತ್ತಿದ್ರು ಕೂಡ ಇದಕ್ಕೆ ರೈಟ್ ಆನ್ಸರ್ ಮಾಡ್ಬೋದು. ಇದು ಒಂದೇ ಇದೆ ನೋಡಿ. ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ನೀವು ಪ್ರಾಬ್ಲಮ್ ಮಾಡಬಾರ್ದು ಅಂತ ಹೇಳೋದು ಯಾವ್ದಂದ್ರೆ ಕೇಶವಾನಂದ ಭಾರತೀಯ ಪ್ರಕರಣನೇ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಹೇಳೋದು. ಇದಕ್ಕೆ ಅದು ಒಂದೇ ರೈಟ್. ಓಕೆ. ಎಕ್ಲಿಪ್ಸ್ ಸಿದ್ಧಾಂತ ಇದು ಯಾವುದಕ್ಕಂದ್ರೆ ಬಿಕಾನಿ, ನಜರೆ, ದಕ್ರಾಸ್ ಮತ್ತು ವಿರುದ್ಧ ಮಧ್ಯಪ್ರದೇಶ ರಾಜ್ಯದ ಬಗ್ಗೆ ಹೇಳ್ತಂತೆ. ನೆಕ್ಸ್ಟು ಹಾರ್ಮೋನಿಯಸ್ ಕನ್ಸಂಟ್ರಕ್ಷನ್ ಸಿದ್ಧಾಂತ ನೋಡ್ರಿ, ಹೆಸರು ಓದೋಕೆ ಬರೋಲ್ಲ ಆ ಥರ ಇದೆ. ಇದು ಯಾವುದಕ್ಕಂದ್ರೆ ಶಂಕರ್ ಪ್ರಸಾದ್ ಯೂನಿಯನ್ ಆಫ್ ವಿರುದ್ಧ ಪ್ರಕರಣಕ್ಕೆ ಸಂಬಂಧಿಸಿದೆ. ಆಮೇಲೆ ಅಧಿಕಾರ ವಿಭಜನ, ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್, ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ರಾಮ್ ಜಯವ್ ವಿರುದ್ಧ ಪಂಜಾಬ್ ಸರ್ಕಾರಕ್ಕೆ ಸಂಬಂಧಿಸಿದೆ. ಇವೆಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ಮೇಜರ್ ಆಗಿ ಯಾವ್ಯಾವ ಗೊತ್ತಿರ್ತಾವಲ್ವ ಅವ್ನು ಸ್ವಲ್ಪ ಹಂಗೆ ನೆನ್ಪಿಟ್ಕೊ. ಇದು ನೋಡ್ರಿ ಮೂಲ ರಚನಾ ಸಿದ್ಧಾಂತ. ನಿಮಗೆ ಕ್ವಶನ್ ಏನು ಕೇಳ್ಬೇಕಂದ್ರೆ ಅವ್ನು ಇದನ್ನೇ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿದೆ ಇಲ್ಲ ನಿಮಗೆ ಅಂತ ಕ್ವಶನ್ ಕೇಳ್ಬೇಕಂತ. ಅದು ಗೊತ್ತಿದ್ರೆ ನಿಮ್ಗೆ ರೈಟ್ ಆನ್ಸರ್ ಹೋಯ್ತಾಗ್ಲೇ. ಓಕೆನಾ, ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಭಾರತ ಸಂವಿಧಾನದ ಜನರಿಗೆ ಖಾತರಿಪಡಿಸದಂತಹ ಡ್ಯಾಶ್ ರಕ್ಷಿಸುವುದು ಮತ್ತು ಅವುಗಳನ್ನು ಜಾರಿಗೊಳಿಸುವ ನ್ಯಾಯಾಂಗದ ಅತ್ಯಂತ ಮಹತ್ವದ ಕಾರ್ಯ ಯಾವುದಂದ್ರೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳಿದೆ. ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಫಂಕ್ಷನ್ ಆಫ್ ದ ಜುಡಿಷರಿ ಈಸ್ ನಾಟ್ ಪ್ರೊಟೆಕ್ಟ್ ಎನ್ಫೋರ್ಸ್ ದ ಡ್ಯಾಶ್ ಪೀಪಲ್ ಗ್ಯಾರಂಟೆಡ್ ಟು ಹಿಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಇಂಡಿಯಾ. ಓಕೆನಾ, ಇದು ಫಂಡಮೆಂಟಲ್ ರೈಟ್ ಇದಕ್ಕೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನುಚ್ಛೇದ 352 ಇವು ಹೊರಡಿಸುವ ಪ್ರತಿಯೊಂದು ಉದ್ಘೋಷಣೆ. 352 ಬಗ್ಗೆ ಹೇಳ್ತಿದ್ದಾರೆ. ಇದು ಲೋಕಸಭೆ ಮತ್ತು ರಾಜ್ಯಸಭೆ ಘೋಷಣೆ ಮುಂದೆ ಇಡಬೇಕು. ಅಂದ್ರೆ 352ರ ವಿಧಿಯ ಅಂಡರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೊರಡಿಸ್ತಾರಲ್ವಾ, ಅದನ್ನ ಯಾವ್ಯಾವ ಮನೆ ಮುಂದೆ ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಅಂತ ಸಂಸತ್ 2 ಮನೆ ಬರ್ತಾವಲ್ವಾ, ಕೆಳಮನೆ, ಮೇಲ್ಮನೆ ಮತ್ತು ಕೆಳಮನೆ ಅಂತ, ಅದರಲ್ಲಿ ಯಾವ್ದ್ರ ಮುಂದೆ ಇಡ್ಬೇಕಂತ ಕೇಳ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಮುಂದೆ ಅವನ್ನ ಇಡಬೇಕು. ಅದ್ರದ್ದು ಏನೇನಾಯ್ತು ರಿಪೋರ್ಟ್ನ ಇಡಬೇಕು. ನೆಕ್ಸ್ಟ್ ಭಾರತದ ಹಣಕಾಸು ಪೂರೈಕೆ ಅಂಶಗಳನ್ನು ಪರಿಗಣಿಸಿ. ಹಣಕಾಸು ಪೂರೈಕೆ ಅಂಶಗಳು ಯಾವಂದ್ರೆ ಇದನ್ನ ಆ್ಯಕ್ಚುಲಿ ಎಕನಾಮಿಕ್ಸಲ್ಲಿ ತಗೋಬೇಕಿತ್ತು ಅನ್ಸುತ್ತೆ. ಚಲಾವಣೆ ಕರೆನ್ಸಿ, RBI ನೊಂದಿಗೆ ಬ್ಯಾಂಕ್ಗಳ ಠೇವಣಿ, RBI ನೊಂದಿಗೆ ಇತರ ಠೇವಣಿ, ಇವು 3 ರೈಟ್ ಅಂತ. ಇದು ರಿಸರ್ವ್ ಮನಿ ಬಗ್ಗೆ ಕೇಳ್ತಿದ್ದಾನೆ. ಬ್ಯಾಂಕ್ಗಳ ಠೇವಣಿ ಇದು ರಾಂಗ್ ಇದು. ನೆಕ್ಸ್ಟ್ ಕೆಳಗೆ ನೀತಿ ಆಯೋಗದ ಬಗ್ಗೆ ಕೇಳ್ತಾರೆ ನೋಡ್ರಿ. ನೀತಿ ಆಯೋಗದ ಬಗ್ಗೆ ಏನೇನು ಕೇಳ್ತಾನೆ? ನೀತಿ ಆಯೋಗವನ್ನು ರಚಿಸುವುದು ಹಾಗೂ ಕಾರ್ಯಕ್ರಮದ ಚೌಕಟ್ಟನ್ನು ರೂಪಿಸುವುದು, ಸಹಕಾರಿ ಸಂಯುಕ್ತ ವ್ಯವಸ್ಥೆಯನ್ನು ವ್ಯಕ್ತಪಡಿಸುವುದು, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಮಾಡುವುದು, ಚಿಂತಕರ ಚಾವಡಿ. ಇದು ನಮ್ಮ PC ಎಕ್ಸಾಮ್ ಅಲ್ಲಿ ಬೇರೆ ಇದನ್ನ ಕೇಳೋದು. ಥಿಂಕ್ ಟ್ಯಾಂಕ್ ಅಂತಾನೆ ಕೇಳ್ತಾರೆ. ಥಿಂಕ್ ಟ್ಯಾಂಕ್ ಅಂಡ್ ನಾಲೆಡ್ಜ್ ಇಸ್ ಇನ್ನೋವೇಷನ್ ಹಬ್ ಅಂತ ಕೇಳ್ತಾರಲ್ವ. ನೀತಿ ಆಯೋಗ ಇದು ಒಂದು ಥಿಂಕ್ ಟ್ಯಾಂಕ್ ಆಗಿದೆ. ಇದ್ರ ಮೇಜರ್ ಆಗಿ ಹಿಂಗೆ ಕೇಳ್ತಾನೆ. ಓಕೆನಾ. ನೆಕ್ಸ್ಟ್ ಹೆಂಗೆ ಕೇಳ್ತಾನೆ ಅಂದ್ರೆ
ಕಂಟ್ರೋಲಿಂಗ್ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ ಕಂಟ್ರೋಲಿಂಗ್ ರಾಜ್ಯ ಸರ್ಕಾರವನ್ನು ನಿಯಂತ್ರಣ ಮಾಡಲ್ಲ ಇದು ನೀತಿ ಆಯೋಗ, ಬಟ್ ಸಜೆಷನ್ ಕೊಡುತ್ತೆ ಈ ಥರ ಮಾಡ್ರಿ ಅಂತ, ಬಟ್ ಕಂಟ್ರೋಲ್ ಮಾಡಲ್ಲ. ಇದಕ್ಕೆ ಆನ್ಸರ್ ಅಂದರೆ ಈ ತೆಗಿಬೇಕು. ಈ ಯಾವ್ಯಾವ್ದ್ರಲ್ಲಿ ಇಲ್ಲಪ್ಪ, ಈ ಯಾವುದ್ರಲ್ಲೂ ಕೂಡ ಇಲ್ಲ. ಓಕೆನಾ? ಹಿಂಗಿದ್ದಾಗ ಇವಿಷ್ಟು ರೈಟ್ ಅಂತ ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ನೋಡ್ರಿ ಅವನು ಈ ನಿಮಗೆ ರಾಂಗ್ ಅಂತಂದು ಈ ಆಪ್ಷನ್ ಕೊಡಲೇಬಾರ್ದಿತ್ತು ಅವನು, ಯಾಕಂದ್ರೆ ಯಾವುದೇ ಆಪ್ಷನಲ್ಲಿ ಕೂಡ ಈ ಆಪ್ಷನ್ ಇಲ್ಲ. ಓಕೆನಾ? ಇದಕ್ಕೆ ಆನ್ಸರ್ ಏನಂದ್ರೆ ಸೆಕೆಂಡ್ ಒನ್ ABCD ಕೂಡ ರೈಟ್. ಇದಕ್ಕೆ ಲೋಕಸಭೆಯ ವಿಸರ್ಜನೆ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ವಿಷಯಗಳು ಪರಿಣಾಮ ಬೀರುವುದಿಲ್ಲ ಅಂದ್ರೆ ಯಾವುದು ನಾಟ್ ಅಫೆಕ್ಟೆಡ್ ಅಂತ ಕೇಳ್ತಿದ್ದಾನೆ. ಡಿಸೊಲ್ಯೂಷನ್ ಆಫ್ ಲೋಕಸಭೆ ವಿಸರ್ಜನೆ ಆಗುವ ಸಂದರ್ಭದಲ್ಲಿ ಯಾವುದು ಈ ಕೆಳಗಿನೊಳದು ಪರಿಣಾಮ ಬೀರುವುದಿಲ್ಲ ಅಂತ ಕೇಳ್ತಿದ್ದಾನೆ. ಇದಕ್ಕೆ ಯಾವುದಂದ್ರೆ ರೈಟ್ ಆನ್ಸರ್ 1, 3, 4, 5. ಹಾಗಾದ್ರೆ ಒಂದೇದೇನಂತೆ, ರಾಜ್ಯಸಭೆಯಲ್ಲಿ ಹುಟ್ಟುವ, ಉಗಮಿಸುವ ಮತ್ತು ಬಾಕಿ ಇರುವ ಮಸೂದೆಗಳು ಲೋಕಸಭೆ ಡಿಸಾಲ್ವ್ ಆದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಲೋಕಸಭೆಯ ನೋಟಿಸ್ಗಳು ಮತ್ತು ನಿರ್ಣಯ ಬಾಕಿ ಉಳಿದಿವೆ, ಯಾವುದೇ ಬಾಕಿ ಉಳಿದ್ರೂ ಕೂಡ ಅದು ಡಿಸಾಲ್ವ್ ಆದ್ರೆ ಇದಕ್ಕೆ ಎಫೆಕ್ಟ್ ಆಗ್ತದೆ ಅಂತಂದು ಇದು ರಾಂಗ್. ಇದು ಎರಡನೇ ಆಪ್ಷನ್ ರಾಂಗು. ನೆಕ್ಸ್ಟ್, ಜಂಟಿ ಅಧಿವೇಶನ ವಿಸರ್ಜನೆ ಮೊದಲು ಅಂತಹ ಸಭೆ ಅಧಿವೇಶನವನ್ನು ನೀಡಿದ್ದರೆ, ಅಂದ್ರೆ ಸಂಸತ್ತಿನ ಜಂಟಿ ಅಧಿವೇಶನವು ವಿಸರ್ಜನೆಯ ಮೊದಲು ಅಂತಹ ಸಭೆಯ ಅಧಿಸೂಚನೆಯನ್ನು ನೀಡಿದ್ದರೆ, ಜಾಯಿಂಟ್ ಸಿಟ್ಟಿಂಗ್ ಇರುತ್ತಲ್ವಾ, ಅದಕ್ಕಿಂತ ಬಿಫೋರ್ ಯಾವ್ದಾರ ನೋಟಿಫಿಕೇಶನ್ ಅದರ ಏನಾರು ನೀಡಿದ್ರೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರೆ. ನೆಕ್ಸ್ಟ್, ಮಸೂದೆಗಳು ಉಭಯ ಸದನಗಳಿಂದ ಅಂಗೀಕರಿಸಲ್ಪಟ್ಟು ಮತ್ತು ಅವರ ಒಪ್ಪಿಗೆ ರಾಷ್ಟ್ರಪತಿಯನ್ನು ಕಳುಹಿಸಲ್ಪಟ್ಟಿದ್ದರೆ ಇದು ಕೂಡ ಪರಿಣಾಮ ಬೀರುವುದಿಲ್ಲ. ಮಸೂದೆಗಳನ್ನು ಮರುಪರಿಶೀಲನೆಗೆ ರಾಷ್ಟ್ರಪತಿ ಹಿಂದಿರುಗಿಸಿದರೂ ಕೂಡ ಲೋಕಸಭೆ ಡಿಸಾಲ್ವ್ ಆದ್ರೂ ಕೂಡ ಪರಿಣಾಮ ಬೀರುವುದಿಲ್ಲ ಅಂತ ಕೇಳ್ತಾರೆ. ಇಷ್ಟು ಕಂಪ್ಲೀಟ್ ಆಗಿ ಡೆಪ್ತ್ ಆಗಿ ಕೇಳ್ತಿದ್ದಾನೆ. ನಿಮಗೆ ಕಂಪ್ಲೀಟ್ ಅದ್ರ ಬಗ್ಗೆ ಲೋಕಸಭೆ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಡ್ಜ್ ನಿಮ್ಮ ಹತ್ರ ಚೆಕ್ ಮಾಡ್ತಿದ್ದಾನೆ. ಅದ್ರ ಇಷ್ಟು ಗೊತ್ತಿದ್ರೆ ಮಾತ್ರ ನಿಮಗೆ ಕ್ವಶನ್ಸ್ ಟಚ್ ಮಾಡಕ್ ಬರ್ತದೆ. ಓಕೆನಾ? ಇಲ್ಲಿ ನೋಡ್ರಿ, ಜಸ್ಟ್ ಇದು ಒಂದೇ ಆಪ್ಷನ್ ರಾಂಗ್ ಇರೋದು. ಈಗ ಉಳಿದ್ವೆಲ್ಲ ರೈಟ್ ಇದಾವೆ. ಅಂದ್ರೆ ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಅದರಲ್ಲಿ 5 ಆಪ್ಷನ್ ಕೊಟ್ಟಿದ್ದಾನೆ ಅದರಲ್ಲಿ. ಓಕೆ, ನೆಕ್ಸ್ಟ್, ದೊಡ್ಡ ಕ್ವಶನ್ ಇರೋದು KPSC ಮಾತ್ರ. ನೀವು ಯಾಕಂದ್ರೆ ಅಲ್ಲಿ ಎಕ್ಸಾಮಲ್ಲಿ ಪ್ಯಾನಿಕ್ ಆಗಬಾರ್ದು ನೀವು, ಅದಕ್ಕೋಸ್ಕರ ಇಂಥ ಕ್ವಶನ್ ಕೂಡ ಬರ್ತವೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗಬೇಕು. ಇದೇನು ದೂರ 10 ವರ್ಷದಿಂದ ಕ್ವಶನ್ ಪೇಪರ್ ಅಲ್ಲ, ಇದು 2023-24ರಲ್ಲಿ ಆಗಿರೋ ಕ್ವಶನ್ಸೇ ಇವು. ಓಕೆನಾ? ಯಾವ ದೂರ ಕ್ವಶನ್ಸ್ ಅಲ್ಲ ಇವು. ಓಕೆ, ನೆಕ್ಸ್ಟ್ ಕ್ವಶನ್ ಯಾವುದಂದ್ರೆ, ಸಂಸತ್ತಿನ 1987ರ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮದ ಪ್ರಕಾರ ರಚಿತವಾದ ಲೋಕ್ ಅದಾಲತ್ ಬಗ್ಗೆ ಕೇಳ್ತಿದ್ದಾನೆ. ಇದು ಯಾವಾಗ ಒಂದ್ಸರಿ ಕೇಳ್ತಾನೆ ಲೋಕ್ ಅದಾಲತ್ ಬಗ್ಗೆ. ಹಂಗ ನೀವು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಕೋರ್ಟ್ಗಳನ್ನ ಬರೇ ಲೋಕ್ ಅದಾಲತ್ ಓದ್ಕೊಂತ ಕುಂದ್ರದಲ್ಲ. ಲೋಕ್ ಅದಾಲತ್ ಅವಾಗೊಂದ್ಸಲ ಇವಾಗೊಂದ್ಸಲ ಬರುತ್ತೆ ಅದು. ಓಕೆನಾ? ಲೋಕ್ ಅದಾಲತ್ 544 ಫಸ್ಟ್ ಎಕ್ಸಾಮ್ ನಡೀತಲ್ವಾ, ಅದರಲ್ಲಿ ಕೇಳಿದ್ರು. ನೆಕ್ಸ್ಟ್ ಲೋಕ್ ಅದಾಲತ್ ಬಗ್ಗೆನೂ ಕೂಡ ಇವಾಗ ಕೇಳ್ತಿದ್ದಾರೆ. ಬಟ್ ಅಂದ್ರೆ ಕೋರ್ಟ್ ಅವು ಏನ್ ಬರ್ತಾವಲ್ಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅವೆಲ್ಲ ಮುಗಿದ್ವಿ, ಲೋಕ್ ಅದಾಲತ್ ಮುಗಿತು. ಇನ್ನು ನೆಕ್ಸ್ಟ್ ಕೆಳಗೆ ಮತ್ತೆ ಏನಂತ ಅಲ್ಲಿ ಕೇಳ್ತಾನೆ. ಒಂದು ಸ್ಟೆಪ್ ಮುಂದೆ ಹೋಗ್ತಾನೆ. KPSC ಹೇಗೆ ಮಾಡೋದು, ಏನು ಸಿವಿಲ್ ನ್ಯಾಯಾಲಯಗಳಿಗೆ ಕೊಡಲಾಗಿರುವ ಅಧಿಕಾರಗಳನ್ನು ನೀಡಲಾಗಿದೆ. ಪವರ್ಡ್ ಗ್ರಾಂಟ್ಸ್ ಸಿವಿಲ್ ಕೋರ್ಟ್ ಏನೇನಿರುತ್ತೆ ಅದ್ರ ಕೂಡ ಪವರ್ ಕೊಟ್ಟಿದ್ದಾನೆ. ಕ್ವಿಕ್ ಸೆಟಲ್ಮೆಂಟ್ ಕೋರ್ಟ್ ಕೇಸಸ್ ಅಂಡ್ ನಾಟ್ ಕೋರ್ಟ್ ಫೀಸ್, ಅಂದ್ರೆ ನ್ಯಾಯಾಲಯವು ಶುಲ್ಕವಿಲ್ಲ ಮತ್ತು ವ್ಯಾಜ್ಯಗಳ ಶೀಘ್ರ ಇತ್ಯರ್ಥ, ಬೇಗ ಇದಕ್ಕೆ ಫೀಸ್ ಇರಲ್ಲ, ಬೇಗ ಇತ್ಯರ್ಥ ಮಾಡ್ತಾರೆ, ಬೇಗ ಜಡ್ಜ್ಮೆಂಟ್ ಸಿಗುತ್ತೆ ಅಂತ. ವ್ಯಾಜ್ಯದಲ್ಲಿ ಪಕ್ಷಗಾರರು ಪರಸ್ಪರ ಒಪ್ಪಿಗೆಯ ನಂತರ ನೀಡುವ ತೀರ್ಪನ್ನು ಮೇಲ್ಮನೆಗೆ ಸಲ್ಲಿಸಲು ಸಾಧ್ಯವಿಲ್ಲ. ನಾಗರಿಕ ಕಂದಾಯ ಮತ್ತು ಸಾಮಾನ್ಯ ಅಪರಾಧ ಮೊಕದ್ದಮೆಗಳಿಗೆ ಲೋಕ್ ಅದಾಲತಿನ ವ್ಯಾಪ್ತಿಗೆ ಬರುತ್ತದೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ರೈಟ್ ಇದಕ್ಕೆ. ಓಕೆನಾ? ಇದು ಫ್ರೆಂಡ್ಲಿ ಇರುತ್ತೆ ಲೋಕ್ ಅದಾಲತ್. ಇದು ಕೂಡ ಒಂದು ಸಣ್ಣ ಕೋರ್ಟ್ ಇದ್ದಂಗೆ. ನೆಕ್ಸ್ಟ್ ಇದಲ್ಲ ನೆಕ್ಸ್ಟ್ ಇಲ್ಲೇ ನೋಡಿ, ಮಾನವ ಹಕ್ಕುಗಳ ದಿನ, ಸಂವಿಧಾನದ ದಿನ, ರಾಷ್ಟ್ರೀಯ ಮತದಾರ ದಿನ, ಭಯೋತ್ಪಾದನಾ ವಿರೋಧ ದಿನ. ಇದೇನು ದೊಡ್ಡ ಕ್ವಶನ್ ಅಲ್ಲ. ಮಾನವ ಹಕ್ಕುಗಳ ದಿನ ಯಾವಾಗಪ್ಪ? ಡಿಸೆಂಬರ್ 10. ನೆಕ್ಸ್ಟ್ ಸಂವಿಧಾನ ದಿನ ಯಾವಾಗ? ಡಿಸೆಂಬರ್ 26. ರಾಷ್ಟ್ರೀಯ ಮತದಾರ ದಿನ 25 ಇದು. ಓಕೆನಾ? ನೆಕ್ಸ್ಟ್ ಭಯೋತ್ಪಾದನಾ ವಿರೋಧ ದಿನ ಇದು ಇವ್ರದ್ದು ಬರ್ತೈತೆ ನೋಡಿ. ಅವ್ರು ಯಾರಪ್ಪ? ಸೇಮ್ ಇವ್ರು ಇದ್ರಲ್ಲ, ಅವ್ರು ಯಾರು ಗಾಂಧಿ ಅಂತ ಇದ್ದಾರಲ್ವಾ, PM ಆಗಿದ್ರು ನೋಡ್ರಿ. ಅವ್ರು ಹತ್ಯೆ ಮಾಡಿದಾಗನೇ ಭಯೋತ್ಪಾದನಾ ವಿರೋಧ ದಿನ ಮಾಡ್ತಾರ. ಅವ್ರದ್ದು ನೆನಪಿಗೋಸ್ಕರನೇ, ಅವ್ರ ಹತ್ಯೆ ಮಾಡಿದ್ದ ನೆನಪಿಗೋಸ್ಕರನೇ. ಎಸ್, ರಾಜೀವ್ ಗಾಂಧಿ ನೋಡಿರೋದು ಆನ್ಸರ್. ಓಕೆ, ಭಾರತ ದೇಶದ ಉಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಜಲಮಾಲಿನ್ಯ ತಡೆಯಲು ಮಾರ್ಗದರ್ಶನ ನೀಡಿದೆ ಅಂದ್ರೆ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅಂದ್ರೆ ಡಾಕ್ಟ್ರಿನ್ಸ್ ಅಂದ್ರೆ ಸಿದ್ಧಾಂತಗಳನ್ನು ಕೇಳ್ತಾನೆ ಕ್ವಶನ್ ಅಲ್ಲಿ. ಇದನ್ನ ಈ ತರ ಕೇಳಿದಾನೆ. ಅಲ್ಲೇ ಅವಾಗಲೂ 2-3 ಹೇಳಿದೆ. ಇದರಲ್ಲಿ ಯಾರು ಕೇಳಿದಾನೆ? ಡೇನಿಯಲ್ ಲಿಟಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಈಗ ಇದಕ್ಕೆ ಯಾವ್ದು ಆನ್ಸರ್ ಅಂದ್ರೆ, ಭಾರತ ದೇಶದ ಉಚ್ಚ ನ್ಯಾಯಾಲಯ ಕೆಳಗಿನ ಯಾವ ಪ್ರಕರಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಲಮಾಲಿನ್ಯ ತಡೆಗಟ್ಟಲು ಮಾರ್ಗದರ್ಶನ ನೀಡುತ್ತದೆ. ಯಾವ್ದು ನೀಡುತ್ತೆ ಅಂದ್ರೆ, ಯಾವ ಕೋರ್ಟ್ ಜಡ್ಜ್ಮೆಂಟ್ ಅಂದ್ರೆ
MC ಮೆಹ್ತಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಇದು ಜಡ್ಜ್ಮೆಂಟ್ ನೀಡಿದೆ. ನೆಕ್ಸ್ಟ್, ಲೋಕಸೇವಾ ಆಯೋಗವನ್ನು ಭಾರತದ ಮೊದಲ ಬಾರಿಗೆ ಡ್ಯಾಶ್ ಮೂಲಕ ಸ್ಥಾಪಿಸಲಾಯಿತು ಅಂತ ಹೇಳಿದ್ರೆ, ಇದು ಮೊದಲ ಬಾರಿಗೆ ಸ್ಥಾಪಿಸಿದ 1919 ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919, ಕೌನ್ಸಿಲ್ ಆಕ್ಟ್ ಕೇಳಿದಾನೆ, ಇಂಡಿಯಾ ಆಕ್ಟ್ 1909 ಕೇಳಿದಾನೆ, 1919 ಕೇಳಿದಾನೆ, 1935 ಅವಾಗಲೇ ಒಂದು ಕೂಡ 1919 ಬಗ್ಗೆ ಕೇಳಿದ್ರು ನೋಡ್ರಿ. ಓಕೆನಾ, ಈಗ ಕೂಡ ಕೇಳಿದಾನೆ ಅದ್ರ ಬಗ್ಗೆನೆ. ಇದೇನು ಲೋಕಸೇವಾ ಆಯೋಗವನ್ನು ಮೊದಲ ಬಾರಿಗೆ 1919 ಆಕ್ಟ್ ಅಂಡರ್ ಒಳಗೆ ಬರುತ್ತೆ ಇದು. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ ಗ್ರಾಮ ಪಂಚಾಯತ್ ಬಗ್ಗೆ ಹೇಳ್ತಾರೆ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಬಗ್ಗೆ ಹೇಳಿದ್ರೆ 40ನೇ ವಿಧಿ, ಇದು 40ನೇ ಆರ್ಟಿಕಲ್. ಭಾರತ ಸರ್ವೋಚ್ಚ ನ್ಯಾಯಾಲಯವು ಪ್ರಕರಣದಲ್ಲಿ ಅನುಚ್ಛೇದ 365ರ ದುರ್ಬಳಕೆಯನ್ನು ತಡೆಗಟ್ಟಲು ಪ್ರಯತ್ನಿಸಿತು. 365 ಇದು SR ಬೊಮ್ಮಾಯಿ ಪ್ರಕರಣ ಅಂತ ಬರುತ್ತೆ. ಇದು ಕರ್ನಾಟಕದವರು, ಇವರು SR ಬೊಮ್ಮಾಯಿ ಲಾಸ್ಟ್ ಟೈಮ್ CM ಆಗಿದ್ರಲ್ಲ ಅವ್ರ ತಂದೆಯವರು, SR ಬೊಮ್ಮಾಯಿ ಪ್ರಕರಣ ಅಂತ ಬರುತ್ತೆ. ಇದು 356 ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಸಂಬಂಧ ಹೊಂದಿರ್ತದೆ. ಇದು SR ಬೊಮ್ಮಾಯಿ ಪ್ರಕರಣಕ್ಕೆ ಸಂಬಂಧಿಸಿದೆ, 356ನೇ ವಿಧಿ. ನೆಕ್ಸ್ಟ್, ಡ್ಯಾಶ್ ಅಡಿಯಲ್ಲಿ ಸಂವಿಧಾನದ ಸಭೆಯ ಮೊದಲ ಬಾರಿಗೆ ಚುನಾವಣೆ ನಡೆಸಲು. ಸಂವಿಧಾನದ ಮೊದಲ ಚುನಾವಣೆ ನಡೆದು 1946 ಕ್ಯಾಬಿನೆಟ್ ಮಿಷನ್ ಅಡಿಯಲ್ಲಿ. ಓಕೆನಾ, ಭಾರತ ಸಂವಿಧಾನದ ಪ್ರಸ್ತಾವನೆ ಯಾವ್ದು ರಾಂಗ್ ಅಂತ ಕೇಳಿದಾನೆ ಇದರಲ್ಲಿ. ಇನ್ಕರೆಕ್ಟ್. ಯಾವ್ದು ಇನ್ಕರೆಕ್ಟ್ ಅಂತ ಕೇಳಿದಾನೆ. ಕೇಶವಾನಂದ ಭಾರತಿ ಪ್ರಕರಣ ಕೇರಳ ರಾಜ್ಯ ಪ್ರಕರಣವು ಭಾರತ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಭಾಗವೇ ಆಗಿದೆ ಎಂದು ಹೇಳಿದೆ. ನೆಕ್ಸ್ಟ್, 368ನೇ ವಿಧಿಯ ಅಡಿಯಲ್ಲಿ ಸಂವಿಧಾನದ ಸಂಸತ್ತಿನ ಮೂಲ ರಚನೆಯನ್ನು ತಿದ್ದುಪಡಿಗೊಳಿಸಲು ಅಧಿಕಾರವನ್ನು ನೀಡುತ್ತದೆ. ರಾಂಗ್ ಇದು. ಬೇಸಿಕ್ ಸ್ಟ್ರಕ್ಚರ್ನ ತಿದ್ದುಪಡಿ ಮಾಡಬಾರ್ದಂತ ಹೇಳ್ತತಿ. ಇದೇ ರಾಂಗ್ ಇದಕ್ಕೆ ಆನ್ಸರ್. ಓಕೆನಾ, ಭಾರತ ಸಂವಿಧಾನ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬ ವರ್ಡ್ ಅನ್ನು ಸೇರಿಸ್ತಾರೆ. ಅವಾಗಲೇ ನಾನು 44 ಅಂತ ಹೇಳಿದೆ ನೋಡ್ರಿ, ಅದು 44 ಅಲ್ಲ, 42ರಲ್ಲಿ ಅದನ್ನ 3 ವರ್ಡ್ನ ಸೇರಿಸ್ತಾರೆ. ಭಾರತದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಅಂತ 3 ವರ್ಣ ಸೇರಿಸ್ತಾರೆ. ಇಲ್ಲೇನು ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಐಕ್ಯತೆ, ಇಂಟಿಗ್ರಿಟಿ ಅಂತ ಕೂಡ ಸೇರಿಸ್ತಾರೆ ಇದರಲ್ಲಿ. ಓಕೆನಾ, ಸಂವಿಧಾನದ ಅಧಿಕಾರ ಮೂಲವು ಭಾರತದ ಜನರಲ್ಲಿದೆ ಎಂದು ಪ್ರಸ್ತಾವನೆಯು ಸೂಚಿಸುತ್ತದೆ. ಇದು ಕೂಡ ರೈಟ್. ಇದಕ್ಕೆ ಯಾವ್ದಾದ್ರು ತಪ್ಪಾಗಿದೆ ಅಂದ್ರೆ 368ನೇ ವಿಧಿಯು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಪವರ್ಮೆಂಟ್ ವಿತ್ ಪಾರ್ಲಿಮೆಂಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇದು ರಾಂಗ್ ಇದೆ. ಯಾಕಂದ್ರೆ ತಿದ್ದುಪಡಿ ಮಾಡೋಕೆ ಅವಕಾಶ ನೀಡುತ್ತದೆ ಅಂತ ಹೇಳ್ತಾರಲ್ವ, ಮೂಲ ಸಂರಚನೆಗೆ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್, ಅದಕ್ಕೆ ತಿದ್ದುಪಡಿ ಮಾಡೋಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದು ರಾಂಗ್. ಅದು ತಿದ್ದುಪಡಿ ಮಾಡೋಕೆ ಅವಕಾಶ ಇಲ್ಲ. ಹಣದ ಮಸೂದೆ ಅಂದ್ರೆ ಮನಿ ಬಿಲ್ಲು ಲೋಕಸಭೆಯಲ್ಲಿ ಮಾತ್ರ ಹುಟ್ಟುತ್ತದೆ, ಆದರೆ ಡ್ಯಾಶ್ ಅಡಿಯಲ್ಲಿ ಭಾರತ ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಇದನ್ನು ರಾಜ್ಯಸಭೆಗೆ ಪರಿಚಯಿಸಬಹುದು ಅಥವಾ ವರ್ಗಾಯಿಸಬಹುದು. ಎಷ್ಟನೇ ವಿಧಿಯ ಅಂಡರಲ್ಲಿ ಅಂತ ಕೇಳ್ತಿದ್ದಾನೆ ಅಂದ್ರೆ 117 ಸಬ್ ಕ್ಲಾಸ್ 1 ಬಗ್ಗೆ ಇದು ಅದರ ಬಗ್ಗೆ ಹೇಳುತ್ತೆ. ಮತ್ತೆ ಇವು ಬಂದು ನೋಡ್ರಿ ಡಾಕ್ಟ್ರಿನ್ಸ್ ಅಂದ್ರೆ ಸಿದ್ಧಾಂತಗಳು ಬಂದು ನ್ಯಾಯಾಲಯ KS ಪುಟ್ಟಸ್ವಾಮಿ ಇದು ರೀಸೆಂಟ್ ಆಗಿ ತೀರ್ಕೊಂಡಾರ ಇವರು. ಇದು ಇಂಪಾರ್ಟೆಂಟ್. ಇದು ಯಾವ್ದ್ರ ಖಾಸಗಿತನದ ಬಗ್ಗೆ ಹೇಳ್ತೈತಿ. ಇಲ್ಲೇ ನೋಡ್ರಿ, ಇದಕ್ಕೆ ಆನ್ಸರ್ A4 ಇಲ್ಲಿ ಒಂದೈದು ನೋಡ್ರಿ. ಓಕೆನಾ, ಜೋಸೆಫ್ ಸ್ಟೈನಿ ವಿರುದ್ಧ ಇದು ಯಾವ್ದಕ್ಕಪ್ಪ ಅಂದ್ರೆ ಇದು 3ನೇದು ವಿಚಾರದ ಬಗ್ಗೆ ಹೇಳ್ತಂತೆ. ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಆಫ್ ವಿರುದ್ಧ ಸ್ಟೇಟ್ ಆಫ್ ಕೇರಳ ಇದು ಯಾವ್ದಕ್ಕಂದ್ರೆ ಇದು ಶಬರಿಮಲೆ ದೇವಸ್ಥಾನಕ್ಕೆ ಒಳಗಡೆ ಮಹಿಳೆಯರ ಪ್ರವೇಶ ಇಲ್ಲ ಅಂತ ಬಂತಲ್ಲ, ಅವಾಗ ಅದಕ್ಕೆ ಸಂಬಂಧಿಸಿದೆ. ನವಜೋತ್ ಜೋಹಾರ್ ಇದು ರಿಪೀಟ್ ನೋಡ್ರಿ, ಇದು ರಿಪೀಟ್ ಆಗಿದೆ. ಇದು ನವಜೋತ್ ಜೋಹಾರ್ ಇದು ಯಾವ್ದಕ್ಕಂದ್ರೆ ಭಾರತ ದಂಡ ಸಂಹಿತೆ 377 ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ IPC ಸೆಕ್ಷನ್ 377ರ ಬಗ್ಗೆ ಹೇಳೋದು ಯಾವ್ದಂದ್ರೆ ನವಜೋತ್ ಜೋಹಾರ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಓಕೆ, ರಿಟ್ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ರಿಟ್ ಬಗ್ಗೆ ಓಕೆನಾ, ಇದರಲ್ಲಿ ಯಾವುದಕ್ಕೆ ಕೋವರೆಂಟ್ ಬಗ್ಗೆ ಕೇಳಿದಾನೆ. ಯಾವುದು ತಪ್ಪಾಗಿದೆ ಅಂತ ಕೇಳಿದಾನೆ. ಅಂದ್ರೆ 3 ರೈಟ್ ಇದಾವಂತೆ, 1 ರಾಂಗ್ ಇದೆ ಅಂತೆ. ಒಬ್ಬ ವ್ಯಕ್ತಿ ಅಥವಾ ಸಾರ್ವಜನಿಕ ಕಚೇರಿಯ ಹಕ್ಕುಗಳು ಕಾನೂನು ಬದ್ಧತೆಯನ್ನು ವಿಚಾರಣೆ ಮಾಡಲು ಈ ರಿಟ್ ಅನ್ನು ಹೊರಡಿಸಲಾಗುತ್ತದೆ. ಓಕೆ, ರೈಟ್ ಇದು. ಹಾಗಾದ್ರೆ ನೆಕ್ಸ್ಟ್, ಕಚೇರಿಯ ಸಾರ್ವಜನಿಕ ಕಚೇರಿ ಆಗಿರಬೇಕು. ಹೌದು, ಗೌರ್ಮೆಂಟ್ ಆಗಿರ್ಬೇಕಿದು. ಮತ್ತು ಅದನ್ನು ಶಾಸನದಿಂದ ಅಥವಾ ಸಂವಿಧಾನದ ಮೂಲಕ ರಚಿಸಿರಬೇಕು. ಹೌದು, ಇದು ಕೂಡ ರೈಟ್. ಇದು ಒಬ್ಬ ವ್ಯಕ್ತಿ ಅಥವಾ ಅಧಿಕಾರಿಯನ್ನು ಅವರ ಅರ್ಹತೆ ಹೊಂದಿರದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ನಿರ್ಬಂಧಿಸುತ್ತದೆ. ಇದು ಕೂಡ ರೈಟ್. ವ್ಯಕ್ತಿಯು ಒಪ್ಪಂದದ ಬಾಧ್ಯತೆಗಳನ್ನು ಜಾರಿಗೊಳಿಸಲು ಈ ರಿಟ್ ಅನ್ನು ನೀಡಲಾಗುವುದು ಅಂತ ಇದು ರಾಂಗ್ ಇದು. ಓಕೆನಾ, 4th ಆಪ್ಷನ್ ರೈಟ್. ಅದಕ್ಕೆ ಸಂತಾನೋತ್ಪತ್ತಿ ಆಯ್ಕೆಗಳನ್ನು ಮಾಡುವ ಮಹಿಳೆಯರ ಹಕ್ಕು, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳ್ತಿದ್ದಾನೆ. ಮಹಿಳೆಯರ ಹಕ್ಕು. ಓಕೆನಾ,
ಇದು ಯಾವುದರ ಅಂಡರಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇದು ಜೀವಿಸುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ಸಂಬಂಧಿಸಿದೆ. ಇದು ಅಂದರೆ ರೈಟ್ ಟು ಲೈಫ್ ಲಿಬರ್ಟಿ ಇದ್ರ ಬಗ್ಗೆ ಮಹಿಳೆಯರ ಹಕ್ಕು ಅಂದರೆ ವುಮೆನ್ಸ್ ರೈಟ್ ಟು ಮೇಕ್ ಅದ್ರ ಬಗ್ಗೆ ಅಂದರೆ ಸಂತಾನೋತ್ಪತ್ತಿ ಆಯ್ಕೆಗಳನ್ನು ಮಾಡುವ ಹಕ್ಕು ಕೂಡ ಯಾವುದ್ರಲ್ಲಿ ಬರುತ್ತೆ ಅಂತ ಕೇಳಿದ್ರೆ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅಂತ ಬರುತ್ತಲ್ವ ಅದರಲ್ಲಿ ಬರುತ್ತೆ. ಇದು ರಿಪ್ರೊಡಕ್ಟಿವ್ ಚಾಯ್ಸಸ್ ಅಂತ ವುಮೆನ್ಸ್ ರೈಟ್ ಟು ಮೇಕ್ ರಿಪ್ರೊಡಕ್ಟಿವ್ ಚಾಯ್ಸ್ ಈಸ್ ಆಲ್ಸೋ ಡಿಮೆನ್ಷನ್ ಅಮಾಂಗ್ ದ ರೈಟ್ ಗಿವನ್ ಬಿಲೋ ಅಂತ ಅಂದರೆ ಯಾವುದರ ಅಂಡರಲ್ಲಿ ಬರುತ್ತೆ ಅಂದರೆ ಜೀವಿಸುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಅಂಡರಲ್ಲಿ ಅದು ಬರುತ್ತೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿದೆ ಅಂತ ಕೇಳಿದೆ. ಸರಿಯಾಗಿರೋದು ಕೇಳಿದೆ. ಈಗ ಏನು ಕೇಳಿದಾನೆ ಅಂದರೆ ಕರೆಕ್ಟ್. ಓಕೆ, ಇದರಲ್ಲಿ 2009ಕ್ಕೆ ಸಂಬಂಧಿಸಿದಂತೆ 2019ಕ್ಕೆ 103ನೇ ತಿದ್ದುಪಡಿ ಬಗ್ಗೆ ಕೇಳಿದಾನೆ. ಇದು 15 ಮತ್ತು 16ನೇ ಕಾಲಂಗಳ ತಿದ್ದುಪಡಿ ಮಾಡುತ್ತೆ. ಹೌದು, ಯಾಕಂದರೆ 15ಕ್ಕೆ 15 ಸಬ್ ಕ್ಲಾಸ್ 4A 16 ಸಬ್ ಕ್ಲಾಸ್ 4A ಇದನ್ನು ಜಾಯಿನ್ ಸೇರಿಸ್ತಾರೆ ಅದಕ್ಕೆ. ಆಮೇಲೆ EWS ಬಗ್ಗೆ ಹೇಳ್ತಾರೆ, ರೈಟ್. ಇದು 10% ರಿಸರ್ವೇಷನ್ ಕೊಡ್ತಾರೆ, ಇದು ಕೂಡ ರೈಟ್. ಹಾಗಾದರೆ 100ನೇ ತಿದ್ದುಪಡಿ 101 GST 102 NCBC 103 EWS 104 SC ರಿಸರ್ವೇಷನ್ 105 OBC 106 33% ರಿಸರ್ವೇಷನ್ ಮಹಿಳೆಯರಿಗೆ. ಓಕೆನಾ, ಅವು ಕೂಡ ಹಂಗೆ ಜಸ್ಟ್ ಹಂಗೆ ಗ್ಲಾನ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಕೆಳಗೆ ಯಾವುದು ಸಂವಿಧಾನದ ಅಡಿಯಲ್ಲಿ ಹೇಳಲಾದ ತುರ್ತು ನಿಬಂಧನೆಗಳಲ್ಲ ಅಂತ ಕೇಳಿದೆ. ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಲ್ಲ ಅಂತ ಕೇಳ್ತಿದ್ದಾನೆ. ನೈಸರ್ಗಿಕ ವಿಕೋಪದಿಂದ ನಾವು ಯಾವುದೇ ತುರ್ತು ಪರಿಸ್ಥಿತಿ ಇರಲ್ಲ. ಓಕೆನಾ, ಫಸ್ಟ್ 352 ದೇಶಕ್ಕೆ ಇರ್ತೀವಿ, 352 ರಾಜ್ಯಕ್ಕೆ, 360 ಆರ್ಥಿಕ ತುರ್ತು ಪರಿಸ್ಥಿತಿ ಇರ್ತೀವಿ. ಇವು 3 ಇದಾವೆ. ಬಟ್ ನೈಸರ್ಗಿಕ ವಿಕೋಪದಿಂದ ಅದರಿಂದ ಪ್ರಾಬ್ಲಮ್ ಆದಾಗ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ಯಾವಾಗ ಹೇರಬೇಕಂತಂದು ಅದರಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಭಾಳ ಕ್ವಶನ್ಸ್ ಇದಾವೆ. ಏನು ಅರ್ಧ 40 ಮಿನಿಟ್ಸ್ ಆಯ್ತಾಗಲೇ. ಎಷ್ಟು ಕ್ವಶನ್ಸ್ ಇದಾವೆ ನೋಡ್ತೀನಿ, 1 ನಿಮಿಷ ಇರಿ. ಮೇ ಬಿ ಭಾಳ ಕ್ವಶನ್ಸ್ ಆದವು ಅಂತ ಅನಿಸುತ್ತೆ. ಇಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಬಿಡ್ಲಾ ನಾನು ಇದನ್ನು. ನೋಡೋಣ ಇರಿ, ಮಾಡ್ತೀನಿ. ಇಷ್ಟು ಮುಗಿಸೇ ಬಿಡೋಣ. ಓಕೆ, ಸ್ವಲ್ಪ ಬೇಗ ಮಾಡೋಣ, ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಸಂವಿಧಾನದ ಈ ಕೆಳಗಿನ ಪಟ್ಟಿಯಲ್ಲಿ ಅಡಿಯಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಉಲ್ಲೇಖವನ್ನು ಕಾಣಬಹುದು. ಯಾವುದಂದರೆ ಸಮವರ್ತಿ ಪಟ್ಟಿ. ಸಂವಿಧಾನದ ಈ ಕೆಳಗಿನ ಪಟ್ಟಿಯಲ್ಲಿ ಕೆಳಗಿನ ಅರಣ್ಯ ಮತ್ತು ವನ್ಯಜೀವಿಗಳ ಉಲ್ಲೇಖವನ್ನು ಕಾಣಬಹುದು. ಯಾವುದರಲ್ಲಿ ಅಂದರೆ ಸಮವರ್ತಿ ಪಟ್ಟಿಯಲ್ಲಿ ಕಾಣ್ಬೋದು ಇದನ್ನ. ಓಕೆನಾ, ಒಕ್ಕೂಟ ಯೂನಿಯನ್ ಲಿಸ್ಟ್ ಅಂತ ಬರುತ್ತೆ, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟಲ್ಲಿ ಯಾವುದೇನೆಂದರೆ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅದ್ರ ಬಗ್ಗೆ ಯಾವುದು ಸಂಬಂಧಿಸಿದಂತೆ ಸಮವರ್ತಿ ಪಟ್ಟಿ ಕನ್ಕರೆಂಟ್ ಲಿಸ್ಟ್ಗೆ ಸಂಬಂಧಿಸಿದೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಕಲಂ 338A ಅಡಿಯಲ್ಲಿ ರಚಿಸಲಾದ ರಾಷ್ಟ್ರೀಯ ಆಯೋಗವನ್ನು ಈ ರೀತಿಯಾಗಿ ಕರೆಯಲಾಗುತ್ತದೆ. 338A. ಹಾಗಾದರೆ 338 ST ಬಗ್ಗೆ, 338A SC ಬಗ್ಗೆ ಹೇಳುತ್ತೆ. ಅದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್. ಅದು ಹೇಳೋದು ಯಾವುದಂದ್ರೆ ಟ್ರೈಬ್ ಬಗ್ಗೆ ಹೇಳೋದಂದ್ರೆ 338A. ಜಸ್ಟ್ 338 ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ ಹೇಳುತ್ತೆ. ಓಕೆನಾ, ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿಗೆ ಪ್ರತ್ಯೇಕವಾಗಿ ಸಿದ್ಧಾಂತವನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯವು ಅನ್ವಯಿಸಿದ ಪ್ರಕರಣ ಯಾವುದು? ಸಂವಿಧಾನ ತಿದ್ದುಪಡಿಗಳಿಗೆ ಪ್ರತ್ಯೇಕ ಸಿದ್ಧಾಂತವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅನ್ವಯಿಸಿದ ಪ್ರಕರಣ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಫಸ್ಟ್ ಇದನ್ನು ಕೊಟ್ಟಿದ್ರು ಆನ್ಸರ್. ಆಮೇಲೆ ಕಿಹೋಟ ಹುಲ್ಲಾಹನ್ ವಿರುದ್ಧ ಕಿಲೋಟ ಹುಲ್ಲಾಹನ್ ವರ್ಸಸ್ ಜೆಚ್ಚಿಲ್ಲು ಅಂತ ನೋಡ್ರಿ, ಇದಂತ ಆನ್ಸರ್. ಇದಕ್ಕೆ ಓದಕ್ಕೆ ಆ ಥರನೇ ಇರ್ತವೆ. ನೆಕ್ಸ್ಟ್ ಹೋಗೋಣ. ಅಂಥವು ಕ್ವಶನ್ ಬರ್ತವೆ, ಎಲ್ಲರಿಗೂ ಡಿಫಿಕಲ್ಟ್ ಆಗುತ್ತೆ, ಅದಕ್ಕೇನು ತಲೆ ಕೆಡಿಸ್ಕೊಬಿಡ್ರಿ ನೀವು. ಕೆಳಗಿನ ಯಾವುದು ಸರಿಯಾಗಿದೆ? ಭಾರತೀಯ ಸಂವಿಧಾನದ 6ನೇ ಶೆಡ್ಯೂಲ್, 5ನೇ ಶೆಡ್ಯೂಲ್ ಮತ್ತು 6ನೇ ಶೆಡ್ಯೂಲ್ ಅಂತ ಅವಾಗಲೇ ಹೇಳಿದೆ ನೋಡ್ರಿ ನಾನು. ಅದಕ್ಕೆ ಇದು ಯಾವುದಕ್ಕೆ ಸಂಬಂಧಿಸಿದೆ? 6ನೇ ಶೆಡ್ಯೂಲ್ ಈ ಕೆಳಗಿನ ಉದ್ದೇಶಕ್ಕೆ ಪರಿಚಯಿಸಲಾಗಿದೆ. ಓಕೆನಾ, ಮೇಘಾಲಯ, ತ್ರಿಪುರ, ಮಿಜೋರಾಂ ಈ ರಾಜ್ಯಗಳಲ್ಲಿ ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಮಾತ್ರ, ಇದು ಮಾತ್ರ ಅಂತ ಕೊಟ್ಟಿರೋದಕ್ಕೆ ಇದು ರಾಂಗು. ಯಾಕಂದರೆ ಅದರಲ್ಲಿ ಅಸ್ಸಾಂ ಕೂಡ ಇನ್ಕ್ಲೂಡ್ ಆಗುತ್ತೆ. 4 ರಾಜ್ಯಗಳಿರ್ತವೆ. ಇಂಗ್ಲೀಷಲ್ಲಿ ನೋಡ್ತೀನಿ. ದ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ ಇನ್ ದ ಸ್ಟೇಟ್ ಮೇಘಾಲಯ, ತ್ರಿಪುರ, ಮಿಜೋರಾಂ ಓನ್ಲಿ ಅಂತ ಕೊಡ್ತಾ ನೋಡಿ. ಓನ್ಲಿ ಅಂತ ಕೊಟ್ಟಿರೋದಕ್ಕೆ ಫಸ್ಟ್ನೇ ಆಪ್ಷನ್ ರಾಂಗ್. ಯಾಕಂದರೆ ಅದರಲ್ಲಿ ಅಸ್ಸಾಂ ಕೂಡ ಬರುತ್ತೆ. ಓಕೆನಾ, ಅಸ್ಸಾಂ ಕೂಡ ಬರುತ್ತೆ ಅದರಲ್ಲಿ. 4 ರಾಜ್ಯಗಳಿಗೆ 6ನೇ ಅನುಸೂಚಿಯಲ್ಲಿ ಮೇಘಾಲಯ, ತ್ರಿಪುರ, ಮಿಜೋರಾಂ, ಅಸ್ಸಾಮು ಈ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸಿದೆ ಅಂತ ಕೊಟ್ಟಿದ್ರೆ ಫಸ್ಟ್ನೇ ಆಪ್ಷನ್ ರೈಟ್ ಆಗ್ತಿತ್ತು. ಓಕೆನಾ, ಅದಕ್ಕೆ ಅಲ್ಲಿ ಅಸ್ಸಾಂ ಕೊಟ್ಟಿಲ್ಲ ಅನ್ನೋದ್ರ ಕಾರಣದಿಂದ ಅದು ಆ ಆಪ್ಷನ್ ರಾಂಗ್ ಆಗಿದೆ. ಓಕೆನಾ, ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನಂದ್ರೆ ಜಿಲ್ಲೆಗಳ ಸ್ವಾಯತ್ತತೆ ಜಿಲ್ಲಾ ಮಂಡಳಿಯ
ವಿಭಜಿಸಲು ರಾಜ್ಯಪಾಲರಿಗೆ ಅಧಿಕಾರವಿರುತ್ತೆ ಅಂತ ಕೂಡ ಇದು ಕೂಡ ಇದು ರೈಟ್ ಇದು ಅಂದ್ರೆ ಸೆಕೆಂಡ್ ಆಪ್ಷನ್ ಅಷ್ಟೇ ರೈಟ್ ಇದಕ್ಕೆ. ಓಕೆನಾ. ನೆಕ್ಸ್ಟ್, ಕೇಂದ್ರ ರಾಜ್ಯ ಸಂಬಂಧಗಳ ಹೊಸ ಸಮಸ್ಯೆಗಳನ್ನು ಪರಿಶೀಲಿಸಲು 2007ರಲ್ಲಿ ಭಾರತ ಸರ್ಕಾರ ಸ್ಥಾಪಿಸಿದ ಆಯೋಗವನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಅಂದ್ರೆ ಕಮಿಷನ್ಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಇನ್ ದ 2007 ಟು ಟುಕ್ ಇನ್ ಟು ದ ನ್ಯೂ ಇಶ್ಯೂ ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಸರ್ಕಾರಿ ಆಯೋಗ ಬರೋದು 1987. ಇದು ಕೂಡ ಸೆಂಟ್ರಲ್ ಅಂಡ್ ಸ್ಟೇಟ್ ಲಿಸ್ಟ್ಗೆ ಸಂಬಂಧಿಸಿದೆ. ಫಸ್ಟ್ನೇದದು ಪುಂಚೆ ಆಯೋಗ ಬರೋದು 2007ರಲ್ಲಿ. ಅವ್ನು ಇಸ್ವಿ ಕೊಟ್ಟು ಕೇಳಿರೋದು ಫಸ್ಟ್ ಆಲ್ರೆಡಿ ಸರ್ಕಾರಿ ಆಯೋಗ ಕೇಳ್ಬಿಡ್ತಾನೆ ಭಾಳ ಸರಿ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡಿದಾನೆ, ಜಸ್ಟ್ ಅದರಲ್ಲಿ ಇಸ್ವಿ ಹಾಕಿದ್ದಾನೆ, 2007 ಅಂತ ಹಾಕಿರೋದಕ್ಕೆ ಪುಂಚೆ ಆಯೋಗ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ. ಇಷ್ಟರಲ್ಲೇ ಡಿಫ್ರೆನ್ಸ್ ಮಾಡ್ತಾನೆ. ಟಾಪಿಕ್ ಏನು, ಸೆಂಟ್ರಲ್ ಅಂಡ್ ಸ್ಟೇಟ್ ಲಿಸ್ಟ್ ಬಗ್ಗೆ ಕ್ವಶನ್ ಕೇಳ್ತಿದ್ದಾನೆ. ಆಲ್ರೆಡಿ ಸರ್ಕಾರಿ ಆಯೋಗದ ಬಗ್ಗೆ ಕೇಳಿದಾನೆ. ನೆಕ್ಸ್ಟ್ ಏನ್ ಕೇಳ್ಬೇಕು ಅವನು, ಸರ್ಕಾರಿ ಆಯೋಗದ ನೆಕ್ಸ್ಟ್ ಸೆಕೆಂಡ್ ಆಯೋಗ ಅಂದ್ರೆ ಪುಂಚೆ ಆಯೋಗ. ಪುಂಚೆ ಆಯೋಗ ಅಂದ್ರೆ ಎರಡನೇ ಆಯೋಗ ಅಂತ ಕೇಳಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಇಸ್ವಿ ಗೊತ್ತಿಲ್ದವ್ರು ಇದನ್ನ ಟ್ರ್ಯಾಪ್ ಆಗಲಿ ಅನ್ನೋ ದೃಷ್ಟಿಯಿಂದ 2007 ಅಂತ ಕೊಟ್ಟಿದ್ದಾನೆ. ಹಾಗೆ ಇರೋದ್ರಿಂದ ಪುಂಚೆ ಆಯೋಗ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಸಂವಿಧಾನದ ಯಾವ ಭಾಗವು ಭಾರತವನ್ನು ಜಾತ್ಯತೀತ ರಾಜ್ಯವೆಂದು ವಿವರಿಸುತ್ತದೆ? ಸಂವಿಧಾನದ ಪ್ರಸ್ತಾವನೆಯಲ್ಲಿನೇ ಜಾತ್ಯತೀತ ಅಂತ ಇದೆ. ಸೆಕ್ಯುಲರ್ ಪ್ರಿಯಾಂಬಲ್ ಅಲ್ಲೇ ಇದೆ. ಓಕೆ. ಭಾರತೀಯ ಸಂವಿಧಾನದ ಯಾವ ಶಾಸ್ತ್ರೀಯ 8ನೇ ಅನುಸೂಚಿಯಲ್ಲಿ ಶಾಸ್ತ್ರೀಯ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಬಗ್ಗೆ ಯಾವುದು ಸಂಬಂಧಿಸಿದೆ, ಯಾವುದು ಸಂಬಂಧಿಸಿದೆ ಅಂದ್ರೆ ಭಾರತೀಯ ಸಂವಿಧಾನದ ಯಾವ ಅನುಬಂಧ ಅನುಸೂಚಿ ಅಂತ ಕರಿತಾರಲ್ಲ ಅದೇ ಯಾವ್ದು ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದು ಯಾವ್ದಪ್ಪ, ಇದು 9 ಭೂ ಸುಧಾರಣೆ ಬಗ್ಗೆ, 10 ಪಂಚಾಯತಿ, 11 ಮುನ್ಸಿಪಾಲಿಟಿ ಬಗ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಪಕ್ಷಾಂತರ ನಿಷೇಧ ಕಾಯ್ದೆ 10, 11 ಪಂಚಾಯತಿ, 12 ಮುನ್ಸಿಪಾಲಿಟಿ. ಓಕೆ. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಭೂತ ಹಕ್ಕುಗಳನ್ನು ಈ ಪಟ್ಟಿಯಿಂದ ತೆಗೆದಾಕಲಿದೆ? 44ನೇ ತಿದ್ದುಪಡಿ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ತೆಗೆದಾಕ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 22ನೇ ಕಲಂ ಹಕ್ಕನ್ನು 22ನೇ ವಿಧಿ ಬಗ್ಗೆ ಆರ್ಟಿಕಲ್ 22 ಬಗ್ಗೆ ಕೇಳ್ತಿದ್ದಾನೆ. ಇದು ಕೆಲವು ಸಂದರ್ಭಗಳಲ್ಲಿ ದಸ್ತಗಿರಿ ಮತ್ತು ಸಿರಿವಾಸ್ತ ರಕ್ಷಣೆಗೆ ಸಂಬಂಧಿಸಿದೆ ಅಂತ ಹೇಳ್ತಾ ಇದು ಕೂಡ ಅದಕ್ಕೆ ಲಾಸ್ಟ್ ಆಪ್ಷನ್ ರೈಟ್. ಕ್ರಿಪ್ಸ್ ಆಯೋಗದ ಬಗ್ಗೆ ಕೇಳ್ತಿದ್ದಾನೆ. ಇದು ಭಾರತ ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಸಂವಿಧಾನದ ಸಿದ್ಧಪಡಿಸುವ ಸಮಿತಿಯ ಸೃಷ್ಟಿ ಅಂತ ಕೇಳ್ತಿದ್ದಾನೆ. ಇದಕ್ಕೆ ಏನಾಗ್ತದೆ ಅಂದ್ರೆ ಸೆಕೆಂಡ್ ಆಪ್ಷನ್ ಅಷ್ಟೇ. ಓಕೆನಾ. ಇದು ಸಂಪೂರ್ಣ ಸಂಬಂಧಿತ 1928 ಅವಾಗ ಬರುತ್ತೆ. ಆ ಇಸ್ವಿಯಲ್ಲಿ ಕಂಡು ಬರುತ್ತೆ. ಅದು ಕ್ರಿಪ್ಸ್ ಆಯೋಗ ಬಂದಿರೋದು ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಅಲ್ಲ. ಇದು ಸಂವಿಧಾನವನ್ನು ಸಿದ್ಧಪಡಿಸುವುದಕ್ಕಾಗಿ ನೇಮಕವಾಗಿರುವುದು ಕ್ರಿಪ್ಸ್ ಆಯೋಗ. ಓಕೆನಾ. ಲಾಸ್ಟ್ ಕ್ವಶನ್ ಇದು, ಲಾಸ್ಟ್ ಕ್ವಶನ್ ಅನ್ಸುತ್ತೆ. ನೆಕ್ಸ್ಟು ಲಾಸ್ಟ್ ಕ್ವಶನ್ ಇದು. ಓಕೆನಾ. ಇಷ್ಟೇ ಇವತ್ತಿನ ಕ್ವಶನು. ನಿಮಗೆ ಕ್ಲಾಸಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಕ್ಲಾಸಸ್ನ ಯಾರು ಸಬ್ಸ್ಕ್ರೈಬ್ ಆಗದಿದೆ, ನಿಮ್ಮ ಕ್ಲಾಸಸ್ ಯೂಸ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದು ಎಕ್ಸ್ಟ್ರಾ ಸಿಲೆಬಸ್ದು ಹೇಳಿದ್ನಲ್ವ ನಿಮಗೆ, ಪಂಚಾಯತು, ಭೂ ಸುಧಾರಣೆ, ಸಹಕಾರ ಸಂಘ ಇದೆಲ್ಲ ಮಾಡಿದ್ದೀನಿ ಕ್ಲಾಸಸ್ಸು, ಥಿಯರಿ ಕ್ಲಾಸಸ್ ಮಾಡಿದ್ದೀನಿ. ಈಗ ಪರಿಸರದ ಬಗ್ಗೆ ಏನಂದರೆ ಅವನು ಕರ್ನಾಟಕ ಪರಿಸರ ಅಂತ ಒಂದು ಟಾಪಿಕ್ ಕೊಟ್ಟಿದ್ದಾನೆ. ಅಲ್ಲಿ ಎಕೋಟೋನ್ ಬಗ್ಗೆ ಕೇಳ್ತಾನೆ, ಎಕಲಾಜಿಕಲ್ ನಿಚೆ ಬಗ್ಗೆ ಕೇಳ್ತಾನೆ. ಆ ರೀತಿ ಬಂದಾಗ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ. ಅವನ್ನೆಲ್ಲವನ್ನು ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಓಕೆನಾ. ನಿಮಗೆ ಬೇಕಂದ್ರೆ 89 ರೂಪಾಯಿ ಇದೆ, ಬೇಕಂದ್ರೆ ನೀವು ಅದನ್ನ ತೊಗೊಂಡು ಕ್ಲಾಸಸ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಬೋದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದನ್ನ ಕ್ಲಾಸಸ್ಗೆ ಯಾರು ಜಾಯ್ನ್ ಆಗಬೇಕಂತ ಇದ್ರು ಜಾಯ್ನ್ ಆಗಿ ಅಂತ ಹೇಳ್ತಾ, ಅದೇ ರೀತಿ ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಓಕೆ. ಅದರಲ್ಲಿ ಪಿ ಡಿ ಎಫ್ನ ಇಲ್ಲೇ ಹಾಕ್ತೀನಿ, PDF. ಓಕೆ. ಬರೆಯೋಕೆ ಬರ್ತಿಲ್ಲಪ್ಪ ಇದರಲ್ಲಿ, ಯಾಕೋ ಏನು PPT ಆಗಿದ್ದರೆ ಸರಿ ಆಗೋದು. PPT ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಬೇರೆದ್ರಲ್ಲಿ ಮಾಡ್ತಿದ್ದೆ. ಓಕೆ. ಇಲ್ಲಿವರೆಗೂ ನಾನು ಕ್ಲಾಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಕ್ಲಾಸಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸು ಯಾವ್ದು ಮಾಡ್ಬೇಕಂತಲೂ ಕೂಡ ಕಮೆಂಟ್ ಮಾಡಿ. ಏನೇ ಮಿಸ್ಟೇಕ್ಸ್ ಆದ್ರೂ ಕೂಡ ಹೇಳಿ, ನಾನು ಕೂಡ ನಿಮ್ಮ ಜೊತೆ ಕಲಿತಿದ್ದೀನಿ. ಹೇಳುವಾಗ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಹೇಳಿ ಅಂತ ಹೇಳ್ತಾ ಹೇಳಿದ್ನ ನಾನು ಬೇಗ ಅಡಾಪ್ಟ್ ಮಾಡ್ಕೊಳ್ತಿದ್ದೀನಿ. ಅದು ಕರೆಕ್ಟಾಗಿ ನನ್ನದೇ ಮಿಸ್ಟೇಕ್ ಆಗಿದ್ರೆ ನಾನು ಕರೆಕ್ಟಾಗಿ ಅಡಾಪ್ಟ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ನಾನು ಕ್ಲಾಸ್ ನೋಡ್ತಾ ಇರೋರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.